I heard that like almost 99% of your volunteers, members, ಎಲ್ಲರೂ youth driven. So how you made it possible? So ನಿಮ್ಮ ಪ್ರಕಾರ ಆಸ್ ಅ ಯೂತ್ ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟು ಮ್ಯಾಟರ್ ಆಗುತ್ತೆ, ಬೀಟ್ ಎನ್ ಜಿ ಒ ಆರ್ ಬೀಟ್ ಎನಿ ಸೋಷಿಯಲ್ ವರ್ಕ್? ಡು ಯು ರಿಯಲಿ ಥಿಂಕ್ ಯೂತ್ ಹ್ಯಾಸ್ ಟು ಕಮ್ ಫಾರ್ವರ್ಡ್ ಟುಡೇ? 101%. ಸೊ ಈಗ ಎನ್ ಜಿ ಒ ನಡೆಸಬೇಕು ಅಂದರೆ ದುಡ್ಡಿರಬೇಕು, ದುಡ್ಡಿದ್ರೆ ಮಾತ್ರ ಎನ್ ಜಿ ಒ ನಡ್ಸೋಕ್ಕಾಗತ್ತೆ, ಇಲ್ಲ ಅಂದರೆ ಆಗಲ್ಲ. ಎಷ್ಟು ಸತ್ಯ ಇದೆ? ಇವಾಗ ಫಾರ್ ಎಕ್ಸಾಂಪಲ್ ನಾವೊಂದು ಪ್ಲಾಸ್ಟಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ವಿ ಮಲ್ಲೇಶ್ವರಮಲ್ಲಿ. ಮಲ್ಲೇಶ್ವರಮಲ್ಲಿ ನಿಮಗೆ ಗೊತ್ತಿರ್ಬೋದು, ಈ ಮಾರ್ಕೆಟ್ ಏರಿಯಾ ಇದೆ. ಸೊ ಆ ಮಾರ್ಕೆಟ್ ಏರಿಯಾದಲ್ಲಿ ನಾವೇನು ಮಾಡ್ತಿದ್ವಿ, ಪ್ಲಾಸ್ಟಿಕ್ ಬ್ಯಾಗ್ಸ್ಗಳನ್ನ ಯೂಸ್ ಮಾಡಬೇಡಿ, ಪೇಪರ್ ಬ್ಯಾಗ್ಸ್ಗಳನ್ನ ಯೂಸ್ ಮಾಡಿ, ಅಥವಾ ಆಲ್ಟರ್ನೇಟಿವ್ ಏನಾದರೂ ಯೂಸ್ ಮಾಡಿ ಅಂತ ನಾವೇ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಬೇರೆ ಬೇರೆ ಪೇಪರ್ಸ್ಗಳನ್ನ ಯೂಸ್ ಮಾಡಿ ಬ್ಯಾಗ್ಸ್ಗಳನ್ನ ರೆಡಿ ಮಾಡಿ ಆ ಬ್ಯಾಗ್ಸ್ಗಳನ್ನ ಬರೋ ಜನಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ. ಒಂದು ರಿಕ್ವೆಸ್ಟ್ ಏನು ಮಾಡ್ತಿದ್ವಿ ಅಂದರೆ, ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಅಟ್ಲೀಸ್ಟ್ ಯು ಗೆಟ್ ಯುವರ್ ಬ್ಯಾಗ್ಸ್. ಸೊ ಹಾಯ್ ಸುನಿಲ್. ಹಾಯ್ ಬೈ, ಹೇಗಿದ್ದೀರಿ? ನೀವು? ನಡೀತಾ ಇದೆ. ಅದು ಹೆಂಗೆ ಅಂದರೆ ಓಡ್ತಾ ಇದೆ, ನಾವು ಇದರಿಂದ ಚೇಸ್ ಮಾಡ್ತಾ ಇದ್ದೀವಿ ಈಗ. ದ ಕಾಮನ್ ಸ್ಟೋರೀಸ್. ಸೊ ಹೌ ಇಸ್ ದ ಎನ್ ಜಿ ಒ ವರ್ಕ್ಸ್ ಗೋಯಿಂಗ್ ಆನ್? ತುಂಬ ಚೆನ್ನಾಗಿ ನಡೀತದೆ. ಸೊ ಫ್ರಮ್ ದ ವೇರ್ ವಿ ಸ್ಟಾರ್ಟೆಡ್ ಟುಡೇ ನೋಡಿದ್ರೆ ತುಂಬ ಚೆನ್ನಾಗಿದೆ. ಸೂಪರ್. ಸೊ ದ ಮೇನ್ ರೀಸನ್ ವೈ ನಾನು ಇವತ್ತು ನಿಮ್ಮನ್ನು ಕರೆದಿದ್ದು ಅಂದರೆ, ದೆರ್ ಆರ್ ಮೆನಿ ಮಿಸ್ಕನ್ಸೆಪ್ಷನ್ಸ್ ಇನ್ ದ ಮೈಂಡ್. ಈಗ ನಾನು ಯೂತ್ಗೆ ಹೋಗಿ ನಾನು ಕೆಲವೊಬ್ಬರನ್ನ, ನನ್ನ ಸ್ಟೂಡೆಂಟ್ಸೇ ಆಗಲಿ ಅಥವಾ ನನಗೆ ಗೊತ್ತಿರೋ ಯೂತ್ನ ಕೇಳಿದಾಗ, ವಾಟ್ ಇಸ್ ದಟ್ ಎನ್ ಜಿ ಒ, ಹೌ ಎನ್ ಜಿ ಒ ಆಪರೇಟ್ಸ್ ಗೊತ್ತಾ ಅಂತ ಕೇಳಿದಾಗ ಅವ್ರಿಗೆ ಇರೋದು ಒಂದೇ ಕಾಮನ್ ಆನ್ಸರು, ಸರ್ ಯೂಶಲಿ ವಿ ವಿಲ್ ಗಿವ್ ಎ ಫಂಡ್ಸ್ ಟು ದೆಮ್. ಅವ್ರು ದುಡ್ಡು ಯೂಸ್ ಮಾಡಿ ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ತಾರೆ. ಸೊ ದಟ್ ಇಸ್ ದ ಮೈಂಡ್ ಸೆಟ್ ಆಫ್ ಯೂತ್ ಟುಡೇ ಎನ್ ಜಿ ಒ ಅನ್ನೋದ್ರ ಬಗ್ಗೆ. ಇಲ್ಲ ಸರ್, ಒಂದು ಒಳ್ಳೆ ಕೆಲಸ ಮಾಡ್ತಿರ್ತೀವಿ, ಬಟ್ ಅದರಿಂದ ಎಷ್ಟೋ ನೆಗೆಟಿವಿಟೀಸ್ ಇರುತ್ತೆ ಅಥವಾ ಇಡನ್ ಫ್ಯಾಕ್ಟ್ಸ್ ಇರುತ್ತೆ, ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ. ಎನ್ ಜಿ ಒ ರನ್ಸ್ ಆನ್ ದಟ್ ಅನ್ನೋದೊಂದು ಗ್ರೇ ಏರಿಯಾ ಕ್ರಿಯೇಟ್ ಆಗಿದೆ. ಸೊ ದ ಮೇನ್ ರೀಸನ್ ನಿಮ್ಮನ್ನು ಇವತ್ತು ಉದ್ದೇಶ ಕರೆಸಿದ್ದೇನೆ ಅಂದರೆ, ಯು ಆರ್ ಆಕ್ಟಿವ್ಲಿ ರನ್ನಿಂಗ್ ದ ಎನ್ ಜಿ ಒ. ಆ್ಯಂಡ್ ನಿಮ್ಮಿಂದ ಅದು ಗೊತ್ತಾದಾಗ ನಮಗೆ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ಉದ್ದೇಶದಿಂದ ಮಾಡ್ತೀವಿ, ದಟ್ ವಿಲ್ ರೀಚ್ ದ ರೈಟ್ ಮೆಂಬರ್ಸ್. ಇವಾಗ ನಮ್ಮ ಯೂತ್ಸ್ಗೆ ಕರೆಕ್ಟಾಗಿ ಹೋಗಿ ಒಂದು ಮೆಸೇಜ್ ತಲುಪುತ್ತೆ. ಸೊ ಸಿನ್ಸ್ ಹೌ ಲಾಂಗ್ ಯು ಆರ್ ಇನ್ ಟು ದಿಸ್ ಎನ್ ಜಿ ಒ? ಸೊ ಆಲ್ಮೋಸ್ಟ್ ಒಂದು 5 years ಆಯ್ತು. ಇವಾಗ ಆಲ್ಮೋಸ್ಟ್ 4th year ಕಂಪ್ಲೀಟ್ ಆಗಿ 5th year ರನ್ ಮಾಡ್ತಿದ್ದೀವಿ. ಸೊ ನೀವು ಹೇಳ್ದಂಗೆ ಎರಡೂ ಇದೆ. ಗ್ರೇ ಶೇಡ್ 100% ಇದೆ. ಯಾಕಂದರೆ ಎಂಡ್ ಆಫ್ ದ ಡೇ ನಮ್ಮದು ಏನು ಓವರ್ ಆಲ್ ಬಿಸ್ನೆಸ್ ಸ್ಟ್ರಕ್ಚರ್ ನೋಡ್ತೀವಿ, ಇಟ್ಸ್ ಕಮ್ಸ್ ಅಂಡರ್ 4 things. ಒಂದು ಹೋಲ್ಸೇಲ್, ರಿಟೇಲ್, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಸೊ ಇದು ಕೂಡ ಒಂದು ಬಿಸ್ನೆಸ್ಸೇ, ಬಟ್ ಅದು ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ ಅಷ್ಟೇ. ಯು ರನ್ ಇಟ್ ಫಾರ್ ಅ ನಾನ್ ಪ್ರಾಫಿಟ್. ನಿಮ್ಮ ಮೈನ್ ಇಂಟೆನ್ಷನ್ ಪ್ರಾಫಿಟ್ ಮಾಡೋದಾಗಿರೋದಿಲ್ಲ, ಬಟ್ ಯು ನೀಡ್ ಫಂಡ್ ಟು ರನ್ ದ ಶೋಸ್. ಸೊ ಹೆಂಗೆ ಫಂಡ್ ಜನರೇಟ್ ಮಾಡ್ತೀರಾ, ಅದನ್ನ ಹೆಂಗೆ ಯುಟಿಲೈಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅಷ್ಟೇ ನಿಮ್ಮ ಜೆನ್ಯೂನಿಟಿ ಮ್ಯಾಟರ್ ಆಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾವು ತುಂಬ ಸ್ಟಾರ್ಟಿಂಗಲ್ಲಿ ಏನಂದರೆ, ನಾವು ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಯಾವುದು ಪ್ರಿಯರ್ ಎಕ್ಸ್ಪೀರಿಯನ್ಸ್ ಅಂತ ಇರಲಿಲ್ಲ. ವಿ ಆರ್ ನಾಟ್ ವರ್ಕ್ ವಿತ್ ಎನಿ ಎನ್ ಜಿ ಒಸ್, ಏನಂದ್ರೆ ಏನೂ ಐಡಿಯಾ ಇದ್ದಿಲ್ಲ. ಸೊ ನಮಗೆ ಸ್ಟಾರ್ಟಿಂಗ್ ಏನಿದ್ದು, ಓಕೆ ನಾವು ಏನೋ ಮಾಡಬೇಕು, ಏನೋ ಅರ್ನ್ ಮಾಡ್ತಿದ್ವಿ, ಅರ್ನ್ ಮಾಡ್ತಿರೋ ಅಮೌಂಟಲ್ಲಿ ಸೊಸೈಟಿಗೆ ನಾವು ಏನಾದ್ರು ಕೊಡಬೇಕು, ಬಿಕಾಸ್ ವಿ ಆನ್ ಪಾರ್ಟ್ ಆಫ್ ದ ಸೊಸೈಟಿ. ಸೊ ಸೊಸೈಟಿ ಬಿಟ್ಟು ನಾವು ಬದುಕೋಕ್ಕಾಗಲ್ಲ. ಸೊಸೈಟಿ ಚೆನ್ನಾಗಿದ್ರೆ ಎಂಡ್ ಆಫ್ ದ ಡೇ ನಾವು ಕೂಡ ಚೆನ್ನಾಗಿರ್ತೇವೆ. ಸೊ ಇಟ್ಸ್ ವೆರಿ ಕಾಮನ್ ಸೆನ್ಸ್. ನಾವೇನು ಓದಿದ್ದೀವಿ ಇವಾಗ ಡಿಗ್ರಿಲಾಗಿರ್ಬೋದು, ಅದೆಲ್ಲ ಪರ್ ಕ್ಯಾಪಿಟಲ್ ಇನ್ಕಮ್ ಚೆನ್ನಾಗಿದ್ರೆ ಆಟೋಮೆಟಿಕ್ಲಿ ಓವರ್ ಆಲ್ ಇನ್ಕಮ್ ಕೂಡ ನೇಷನ್ದು ಚೆನ್ನಾಗಿರುತ್ತೆ. ಸೊ ನೇಷನ್ ಇನ್ಕಮ್ ಚೆನ್ನಾಗಿದ್ದು ಪರ್ ಕ್ಯಾಪಿಟಲ್ ಇನ್ಕಮ್ ಚೆನ್ನಾಗಿಲ್ಲ ಅಂದ್ರೆ ವರ್ಸ್ಟ್. ಅಗೈನ್ ವೈಸ್ ವರ್ಸ, ಪರ್ ಕ್ಯಾಪಿಟಲ್ ಚೆನ್ನಾಗಿದ್ದು ನೇಷನ್ ಇನ್ಕಮ್ ಚೆನ್ನಾಗಿಲ್ಲ ಅಂದ್ರೆ ವರ್ಸ್ಟ್. ಅದೇ ತರನೇ ಇವಾಗ ನಮ್ಮ ಕ್ಯಾಪಿಟಲ್ ಚೆನ್ನಾಗಿದೆ ಅಂದಾಗ ನಾವು ಅದನ್ನ ಹೆಲ್ಪ್ ಮಾಡಿ ಓವರ್ ಆಲ್ ನಮ್ಮ ಕಮ್ಯುನಿಟಿ ಕ್ಯಾಪಿಟಲ್ನು ಕೂಡ ಇನ್ಕ್ರೀಸ್ ಮಾಡಬೇಕು. ಸೊ ಅದು ನಮ್ಮ ಥಾಟ್ ಆಗಿತ್ತು ಅಷ್ಟೇ. ಸೊ ವಾಟ್ ಮೇಡ್ ಯು ಟು ಎಂಟರ್ ಟು ದಿಸ್ ಎನ್ ಜಿ ಒ ಫೀಲ್ಡ್? ಅಂದ್ರೆ ನಿಮ್ಮ ಈಗ ಯಾರಿಗೆ ಆದ್ರೂ ಈಗ ನ್ಯೂಸ್ ಕೇಳಿದ್ರೆ, ವಾಟ್ ಇಸ್ ಯುವರ್ ಮೇನ್ ಇಂಟೆನ್ಷನ್ ನೆಕ್ಸ್ಟ್ 5 years ಡೌನ್ ದ ಲೈನ್ ಎಲ್ಲಿರಬೇಕು ಅಂತ ಕೇಳಿದ್ರೆ, ಸರ್ ನನಗೊಂದು ಒಳ್ಳೆ MNC ಕಂಪನಿ ಕೆಲಸ ಸಿಗಬೇಕು, ನನಗೆ ಅಟ್ಲೀಸ್ಟ್ ಒಂದು 5 to 6 digit ಸ್ಯಾಲರಿ ಇರಬೇಕು, ದಿಸ್ ಇಸ್ ಯುವರ್ ಥಾಟ್. ಬಟ್ ಇದೆಲ್ಲದನ್ನು ಬಿಟ್ಟು ಈಗ ನಿಮ್ಮನ್ನಾಗ್ಲಿ ಅಥವಾ ನಿಮ್ಮ ಜೊತೆ ಇರುವಂತ ಹುಡುಗರನ್ನಾಗ್ಲಿ ನೋಡಿದಾಗ, ಯುವರ್ ಥಾಟ್ ಪ್ರೊಸೆಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ವಾಟ್ ಮೇಡ್ ಯು ಟು ಕಮ್ ಇನ್ ಟು ದಿಸ್ ಎನ್ ಜಿ ಒ ಸ್ಟ್ರೀಮ್? ಸೊ ಒಂದು ಜನಕ್ಕೆ ಏನು ಅರ್ಥ ಆಗಲ್ಲ ಅಂತಂದರೆ, ಮೇನ್ಲಿ ನಾನು ಉದ್ಧಾರ ಆಗೋದ್ರಿಂದ ನಾನು 100% ಉದ್ಧಾರ ಆಗಲ್ಲ. ಓಕೆ, ಅದು ಪ್ರಾಬ್ಲಮ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ತುಂಬ ಚೆನ್ನಾಗಿ ಸ್ಯಾಲ್ರಿ ಅರ್ನ್ ಮಾಡ್ತಿದ್ದೀನಿ, ಬಟ್ ನನ್ನ ಮನೆ ಪಕ್ಕ ತುಂಬ ದೊಡ್ಡ ಸ್ಲಮ್ ಇದೆ ಅಂತಂದರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಈ ಏರಿಯಾದ ಏನಿದೆ ಸೈಟ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಇಟ್ಸ್ ಕಾಮನ್ ಸೆನ್ಸ್. ಇವತ್ತು ನನ್ನ ಏರಿಯಾ ಸೈಟ್ ಏನಾದರೂ ಇನ್ಕ್ರೀಸ್ ಆಗಬೇಕು ವ್ಯಾಲ್ಯೂ ಅಂತಂದರೆ, ನನ್ನ ಮನೆ ಸುತ್ತಮುತ್ತ ಇರೋ ಇನ್ಫ್ರಾಸ್ಟ್ರಕ್ಚರ್ ಕೂಡ ಚೆನ್ನಾಗಿರ್ಬೇಕು, ಅಥವಾ ನನ್ನ ಮನೆ ಸುತ್ತಮುತ್ತ ಇರೋರು ಕೂಡ ಎಜುಕೇಟೆಡ್ ಆಗಿರಬೇಕು. ಸೊ ಅದೆಲ್ಲ ಆಗಬೇಕು ಅಂದ್ರೆ ಏನು ಮಾಡಬೇಕು, ನನ್ನ ಇನ್ವಾಲ್ವ್ಮೆಂಟ್ ಇರಬೇಕು. ಸೊ ನಾನು ಇನ್ವಾಲ್ವ್ ಆಗದೆ ನನ್ನ ಮನೆ ಅಕ್ಕಪಕ್ಕ ಇರೋರನ್ನ ನಾನು ಸರಿ ಮಾಡಿದೆ, ಅಥವಾ ನನ್ನ ಸುತ್ತಮುತ್ತ ಇರೋ ಜನಗಳನ್ನ ಎಜುಕೇಟ್ ಮಾಡಿದೆ,
ಒಂದು ಆಸ್ ಅ ನೇಷನ್ ಅಥವಾ ಆಸ್ ಅ ಸ್ಟೇಟ್ ನಾವು ಇಂಪ್ರೂವ್ ಆಗದೆ ಬರೀ ನನ್ನ ಸೆಲ್ಫ್ ಡೆವಲಪ್ಮೆಂಟ್ ಬಗ್ಗೆನೇ ಯೋಚನೆ ಮಾಡ್ತಾ ಹೋದ್ರೆ ಎಂಡ್ ಆಫ್ ದ ಡೇ ಲೈಕ್ ಅದು ತುಂಬಾ ಇಂಡೈರೆಕ್ಟ್ ಎಫೆಕ್ಟ್ ಆಗುತ್ತೆ, ನಮಗೆ ಗೊತ್ತಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ತುಂಬಾ ಚೆನ್ನಾಗಿ ಓದಿದ್ದೀನಿ ಅಥವಾ ನಾನು ಸೆಟ್ಲ್ ಆಗ್ತೀನಿ, ಓಕೆ ಫೈನ್. ನಾನು ಸುತ್ತಮುತ್ತ ನಾನು ಹಳ್ಳಿಲಿರೋ ಜನಗಳಾಗಿರ್ಬೋದು, ನಾನು ಏರಲ್ಲಿರೋ ಜನಗಳಾಗಿರ್ಬೋದು, ದೇ ಆರ್ ನಾಟ್ ಅವೇರ್ ಆಫ್ ಮೆನಿ ಥಿಂಗ್ಸ್. ಸೊ ಅವಾಗ ಏನಾಗುತ್ತೆ, ಅವ್ರು ಸೆಲೆಕ್ಟ್ ಮಾಡೋ ಒಂದು ರೆಪ್ರೆಸೆಂಟೇಟಿವ್ ತುಂಬಾ ವರ್ಸ್ಟ್ ಆಗಿರ್ತಾನೆ, ಯಾಕಂದ್ರೆ ದೇ ಆರ್ ನಾಟ್ ಎಜುಕೇಟೆಡ್ಸ್. ಅಥವಾ ಅವ್ರಿಗೆ ಲೈಕ್ ನಾಳೆ ಏನು ಐಡಿಯಾ ಇರೋದಿಲ್ಲ, ಅಥವಾ ಯಾರೋ ಒಬ್ಬ ಬಂದು ಇಲ್ಲೇನೋ ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ದಾನೆ ಅಂದ್ರೆ ಅದರಿಂದ ಏನೇನೆಲ್ಲ ಎಫೆಕ್ಟ್ ಆಗುತ್ತೆ ನಮ್ಮ ಸೊಸೈಟಿಗೆ, ಕಮ್ಯುನಿಟಿಗೆ ಏನೋ ಐಡಿಯಾ ಇರೋದಿಲ್ಲ. ಸೊ ಎಲ್ಲ ಬಂದಾಗ ಏನಾಗುತ್ತೆ, ಎಂಡ್ ಆಫ್ ದ ಡೇ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಬೇಸಿಕ್ ಜನರಲ್ ಎಕ್ಸಾಂಪಲ್ ನಾನು ತಗೋಬೇಕು ಅಂತಂದ್ರೆ, ಬೆಂಗಳೂರು ಇವತ್ತು ಏನು ನೋಡ್ತಿದೀವಿ, ವಾಟರ್ ಸ್ಕೇರ್ಸಿಟಿ ಏನಕ್ಕೆ ಆಗ್ತದೆ? ಇರೋ ಕೆರೆನೆಲ್ಲ ಮುಚ್ಚಾಕಿದೀವಿ, ಎಲ್ಲ ಕೆರೆ ಮುಚ್ಚಿಬಿಟ್ಟು ಎಲ್ಲ ಅಪಾರ್ಟ್ಮೆಂಟ್ ಕಟ್ತಾ ಇದೀವಿ, ವಾಟರ್ ಬಾಡೀಸ್ ಅನ್ನೋದೇ ಇಲ್ಲ ನಮ್ಮಲ್ಲಿ ಈಗ. ಸೊ ಅದನ್ನ ಯಾರು ಕೇಳ್ಬೇಕಿತ್ತು? ಆಸ್ ಅ ಕಮ್ಯುನಿಟಿ ನಾವೇ ಕೇಳ್ಬೇಕಿತ್ತು. ನಾವೇನಕ್ಕೆ ಕೇಳಲಿಲ್ಲ? ನನ್ನ ಮನೆ ಚೆನ್ನಾಗಿದೆ, ನನ್ನ ಮನೇಲಿ ನೀರು ಬರ್ತಿದೆ, ನನ್ನ ಮನೆ ಲೈಕ್ ಲೈಟ್ ಚೆನ್ನಾಗಿದೆ, ನನ್ನ ಇನ್ಕಮ್ ಚೆನ್ನಾಗಿದೆ, ನನ್ನ ಸ್ಯಾಲ್ರಿ ಚೆನ್ನಾಗಿದೆ, ಸೇಫ್ ಆಗಿದ್ದೀನಿ ಅಂತ. ಬಟ್ ಇವತ್ತು ಅದು ಎಫೆಕ್ಟ್ ಆಗ್ತಿದ್ಯಾ? ಖಂಡಿತ 100% ಎಫೆಕ್ಟ್ ಆಗ್ತಿದೆ. ಸೊ ಇವಾಗ ನಾನು ಅದಕ್ಕೆ ಸಫರ್ ಆಗ್ತಿದ್ದೀನ. ಸೊ ಇವತ್ತು ಯಾವುದೇ ಒಬ್ಬ ನೀರು ತರಿಸ್ಬೇಕು ಅಂದ್ರೂ ಮಿನಿಮಮ್ 2,000-3,000 ಕೇಳ್ತಿದ್ದಾರೆ. ಎಲ್ಲ ಹೋಗ್ತಿದೆ ನಾನು ಸೇವ್ ಮಾಡಿದ ಮನಿ ಎಲ್ಲ? ಅಗೇನ್ ಇಟ್ಸ್ ಗೋಯಿಂಗ್ ಬ್ಯಾಕ್. ವೈ ಇಟ್ ಈಸ್ ಗೋಯಿಂಗ್ ಬ್ಯಾಕ್? ಬಿಕಾಸ್ ದಟ್ ಡೇ ಐ ಡಿಡ್ಂಟ್ ರೈಸ್ ಅ ವಾಯ್ಸ್. ಟ್ರೂ. ದಟ್ ಡೇ ಐ ವಾಸ್ ನಾಟ್ ಎಜುಕೇಟೆಡ್ ಅಬೌಟ್ ಇಟ್. ಸೊ ನಾವು ಇದನ್ನ ಅರ್ಥ ಮಾಡ್ಕೊಂತಿಲ್ಲ. ನಾವು ಇವತ್ತು ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ನಾಳೆ ನನ್ನ ಬಗ್ಗೆ ಯೋಚನೆ ಮಾಡಬೇಕಾಗಿರೋ ದಿನಗಳು ಸೃಷ್ಟಿ ಮಾಡುತ್ತೆ ಸೊಸೈಟಿನೇ. ಏನಕ್ಕೆ ಸೃಷ್ಟಿ ಮಾಡುತ್ತೆ? ಬಿಕಾಸ್ ನಾನು ಇವತ್ತು ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ನನಗೆ. ಹಾಗಾಗಿ ಸೊ ಬೆಂಗಳೂರು ಇವತ್ತೇನು ನೋಡ್ತಿದೀವಿ, ನಮಗೆ ಸುತ್ತಮುತ್ತ ಯಾವುದೂ ತುಂಬಾ ದೊಡ್ಡ ನದಿಗಳಿಲ್ಲ, ಸಮುದ್ರ ನಮಗೆ ಕನೆಕ್ಟಿವಿಟಿ ಇಲ್ಲ, ನೀರು ಸ್ಟೋರ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಅವತ್ತು ಕೆಂಪೇಗೌಡರು ಯೋಚನೆ ಮಾಡಿ ಆಲ್ಮೋಸ್ಟ್ ಒಂದು 100 ಕೆರೆಗಳನ್ನ ನಮ್ಮ ಬೆಂಗಳೂರು ಸುತ್ತಮುತ್ತ ರೆಡಿ ಮಾಡಿದ್ರು. ಅದ್ಯಾವುದೂ ಎಕ್ಸಿಸ್ಟಿಂಗ್ ಇದ್ದಲ್ಲ, ಇವ್ರು ರೆಡಿ ಮಾಡಿದ ಕೆರೆಗಳು. ಏನಕ್ಕೆ ಮಾಡಿದ್ರು? ಒಂದು ಕೆರೆ ತುಂಬಿದ್ರೆ ಇನ್ನೊಂದು ಕೆರೆಗೆ ನೀರು ಪಾಸ್ ಆಗ್ತಿತ್ತು, ಇನ್ನೊಂದು ಕೆರೆ ತುಂಬಿದ್ರೆ ಮತ್ತೊಂದು ಕೆರೆಗೆ ಪಾಸ್ ಆಗ್ತಿತ್ತು. ಸೊ ಹಿಂಗಾಗಿ ಇಂಟರ್ಲಿಂಕ್ ಇತ್ತು. ಸೊ ನೀರು ಸ್ಟೋರ್ ಆದಾಗ ಏನಾಗುತ್ತೆ, ಭೂಮಿ ಅದನ್ನ ಹಿಂಕೊಳ್ಳುತ್ತೆ. ಹಿಂಕೊಂಡಾಗ ಏನಾಗುತ್ತೆ, ನಿಮ್ಗೆ ಅಂಡರ್ಗ್ರೌಂಡ್ ವಾಟರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಪ್ಲಾನ್ಡ್ ಆಗಿತ್ತು. ಅವರು ಅವತ್ತು ಬರೀ ಓಕೆ ನನ್ನ ಹತ್ರ ರಾಜ್ಯ ಇದೆ, ನನಗೆ ವಿಜಯನಗರದಿಂದ ಒಂದಷ್ಟು ದುಡ್ಡು ಬರುತ್ತೆ, ನಾನು ಆರಾಮಾಗಿರ್ಬೋದು ಅಂತ ಅನ್ಕೊಂಡಿದ್ರೆ ಇವತ್ತು ನಾವು ಯಾರು ಇಲ್ಲಿ ಇರ್ತಾನೆ ಇರಲಿಲ್ಲ. ಖಂಡಿತ. ಸೊ ನಾವು ನಮ್ಮ ಹಿಸ್ಟ್ರಿಗಳನ್ನ ಬರೀ ಓದಿ ಮಾರ್ಕ್ಸ್ ತಗೊಂಡು ಪಾಸ್ ಆಗಿ ನಾನು ಎಜುಕೇಟೆಡು, ನಾನು ಡಿಗ್ರಿ ಮಾಡಿದ್ದೀನಿ ಅಂದ್ರೆ ಯೂಸ್ ಇಲ್ಲ. ಬಟ್ ಅದನ್ನ ಕಲಿತು ನಾವೇನು ಕಲಿತಿದೀವಿ ಆಸ್ ಅ ಪರ್ಸನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಈ ನಾಲೆಡ್ಜು ಒಂದಷ್ಟು ಜನಗಳಿಗೆ ಬಂದ್ರೆ ಆಸ್ ಅ ಸೊಸೈಟಿ ನಾವು ಡೆವಲಪ್ ಆಗ್ತೀವಿ. ಸೊ ನಿಮ್ಮ ಪ್ರಕಾರ ಆಸ್ ಅ ಯೂತ್ ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟು ಮ್ಯಾಟರ್ ಆಗುತ್ತೆ? ಬೀಟ್ NGO ಆರ್ ಬೀಟ್ ಎನಿ ಸೋಷಿಯಲ್ ವರ್ಕ್, ಡು ಯು ರಿಯಲಿ ಥಿಂಕ್ ಯೂತ್ ಹ್ಯಾಸ್ ಟು ಕಮ್ ಫಾರ್ವರ್ಡ್ ಟುಡೇ? 101%. ಯೂತ್ ಏನಾದರೂ ಬರ್ದೇ ಇದ್ರೆ ನಮ್ಮ ಒಂದಷ್ಟು ಜನಗಳು ಏನಿವಾಗ ನಮ್ಮ ಲೈಕ್ ಒಂದು 40 ಇಯರ್ ಅಥವಾ 50 ಇಯರ್ ಕ್ರಾಸ್ ಮಾಡಿರೋರು ಏನಿದ್ದಾರೆ, ಅವ್ರು ಯಾರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಮೇ ಬಿ ದೇರ್ ಹೆಲ್ತ್ ಇಶ್ಯೂಸ್, ಮೇ ಬಿ ದೇರ್ ಫಿನಾನ್ಷಿಯಲ್ ಇಶ್ಯೂಸ್, ಬೇರೆ ಬೇರೆ ಇಶ್ಯೂಸ್ ಆಗಿರ್ಬೋದು, ಅದರಿಂದ ಅವ್ರು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಒಂದಷ್ಟು ಸೆಕ್ಟರ್ ಜನಗಳಿಗೆ ಆಲ್ರೆಡಿ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿದೆ, ಇಟ್ ಈಸ್ ನಾಟ್ ಮೈ ಬಿಸ್ನೆಸ್ ಅಂತ. ಓಕೆ. ಬಿಕಾಸ್ ಯಾರೋ ಮಾಡ್ಕೊಂಡು ಹೋಗ್ತಾರೆ, ನಮ್ಗೆ ಯಾಕೆ ಬೇಕಿದು ಅನ್ನೋದು ಒಂದು ಕಡೆ ಬಂದ್ಬಿಟ್ಟಿದೆ ಒಂದಷ್ಟು ಜನಗಳಿಗೆ. ಇನ್ನೊಂದಷ್ಟು ಜನಗಳು ಆಲ್ರೆಡಿ ಲೈಕ್ ಪೊಲಿಟಿಕಲಿ ಆಗಿರ್ಬೋದು ಅಥವಾ ರಿಲಿಜಿಯಸ್ ಬೇಸ್ ಮೇಲೆ ಆಗಿರ್ಬೋದು, ಬೇರೆ ಬೇರೆ ರೀಸನ್ಸ್ಗಳಿಂದ ಡಿವೈಡ್ ಆಗಿಬಿಟ್ಟಿದ್ದಾರೆ. ಸೊ ಇವತ್ತು ಯುನೈಟ್ ಆಗೋಕ್ಕೆ ಒಂದು ಚಾನ್ಸ್ ಇರೋದೇನಂದ್ರೆ ಒಂದು ಯೂತ್ಗೆ ಮಾತ್ರ. ಸೊ ಈಗ NGO ನಡೆಸಬೇಕು ಅಂದ್ರೆ ದುಡ್ಡಿರಬೇಕು, ದುಡ್ಡಿದ್ರೆ ಮಾತ್ರ NGO ನಡ್ಸಕ್ಕಾಗತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಎಷ್ಟು ಸತ್ಯ ಇದು? ಇವಾಗ ಫಾರ್ ಎಕ್ಸಾಂಪಲ್ ಲೈಕ್ ನಾವು ಯಾವ್ದು ರೀತಿ ಆಕ್ಟಿವಿಟೀಸ್ಗಳನ್ನ ಟೇಕಪ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮಗೆ ದುಡ್ಡು ಬೇಕಾ ಬೇಡವಾ ಅನ್ನೋ ಡಿಪೆಂಡ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಓಲ್ಡ್ ಏಜ್ ಹೋಮ್ಗೆ ಹೋದ್ರೆ ಓಲ್ಡ್ ಏಜ್ ಹೋಮ್ ಓನರ್ ಏನು ಕೇಳ್ತಾನೆ, ನಿಮ್ನ ನನಗೆ ಫ್ರಿಜ್ ಕೊಡಿಸಿ, TV ಕೊಡಿಸಿ, ಅಥವಾ ಲೈಕ್ ನನಗೇನೋ ಬೇರೆ ರಿಕ್ವೈರ್ಮೆಂಟ್ಸ್ ಇದೆ ಕೊಡಿಸಿ ಅಂತ ಕೇಳ್ತಾನೆ. ಸೊ ಅವಾಗ ನಿಮಗೆ ದುಡ್ಡು ಬೇಕು, 100% ಒಪ್ಕೊಂತೀನಿ. ಬಟ್ ಅದೇ ವೃದ್ಧಾಶ್ರಮದಲ್ಲಿ ಇರೋರು ಯಾರೋ ವಯಸ್ಸಾಗಿರೋ ಅಜ್ಜಿ ನನ್ನ ಹತ್ರ ಕುತ್ಕೊಂಡು ಮಾತಾಡೋ ಸಾಕು ನೀನು, ಅಥವಾ ನಾನು ಮಾತಾಡ್ತೀನಿ ಕೇಳಿಸ್ಕೋ ಸಾಕು ನೀನು ಅಂತಾರೆ. ಅದಕ್ಕೆ ದುಡ್ಡು ಬೇಡ. ಓಕೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಲೈಕ್ ನೀವು ತುಂಬಾ ಒಂದೊಳ್ಳೆ ನಾಲೆಜ್ ಇದೆ ನಿಮಗೆ ಫಿನಾನ್ಷಿಯಲ್ ಬಗ್ಗೆ, ಸೊ ಅದನ್ನ ನೀವು ಬೇರೆಯವ್ರಿಗೆ ಶೇರ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಆಸ್ ಎ ರಿಸೋರ್ಸ್ ಪರ್ಸನ್ ದುಡ್ಡು ಮಾಡೋ ನೆಸೆಸಿಟಿ ಇರಲ್ಲ, ಅಥವಾ ನಿಮಗೆ ದುಡ್ಡು ಖರ್ಚು ಮಾಡಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ ಅಲ್ಲಿ. ಸೊ ಇಮ್ಯಾಜಿನ್ ಯಾರೋ ನೀವು ಡಾಕ್ಟರ್ ಆಗಿದ್ದೀರಾ, ನೀವು ಒಂದು ಹೆಲ್ತ್ ಬಗ್ಗೆ ನಿಮ್ಗೆ ಒಂದು ಒಳ್ಳೆ ನಾಲೆಜ್ ಇದೆ, ಯು ಕ್ಯಾನ್ ಶೇರ್ ಇಟ್ ಟು ದ ಅದರ್ ಪೀಪಲ್. ಅದಕ್ಕೆ ನಿಮಗೆ ದುಡ್ಡು ಬೇಕಾಗಿರೋದಿಲ್ಲ. ಸೊ ಇವಾಗ ನಿಮಗೆ ಎನ್ವೈರನ್ಮೆಂಟ್ ಬಗ್ಗೆ ತುಂಬ ನಾಲೆಜ್ ಇದೆ, ಯು ಕ್ಯಾನ್ ಕಮ್ ಅಂಡ್ ಟಾಕ್, ದುಡ್ಡು ಬೇಕಾಗೋದಿಲ್ಲ. ಸೊ ಈ ಥರ ಜನಗಳನ್ನ ಎಜುಕೇಟ್ ಮಾಡೋದಾಗಿರ್ಬೋದು ಅಥವಾ ಅವ್ರ ಜೊತೆ ಸ್ಪಂದಿಸೋದಾಗಿರ್ಬೋದು, ಈ ಥರ ಯಾವುದೇ ಕೆಲಸಗಳಿಗೆ ದುಡ್ಡು ಬೇಕಾಗೋದಿಲ್ಲ. ಆ್ಯಂಡ್ ಒಂದೇನಾಗುತ್ತೆ ಅಂದರೆ ನಾವು ಕೂಡ ಇದನ್ನು ಆಲ್ಮೋಸ್ಟ್ 5 years ಇಂದ ರನ್ ಮಾಡ್ತಿದ್ದೀವಿ. ಸೊ ಪ್ಲಾನಿಂಗ್ ತುಂಬ ಇಂಪಾರ್ಟೆಂಟ್. ಅನ್ನೆಸೆಸರಿಯಾಗಿ ನಾನು ದುಡ್ಡು ಖರ್ಚು ಮಾಡ್ತೀನಿ ಅಂತಂದರೆ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಾನೇನೋ ಮೀಟಿಂಗ್ ಕರಿತೀನಿ, ಅದನ್ನು ಶಾಂಗ್ರಿಲಾ ಹೋಟ್ಲಲ್ಲೇ ಕರಿತೀನಿ, ನಂಗೆ 100% ದುಡ್ಡು ಬೇಕು, ಅದನ್ನೇ ನಾನು ಕಬ್ಬನ್ ಪಾರ್ಕಲ್ಲೂ ಮಾಡ್ಬೋದು. ಅದೇ ಮಾತು, ಅದೇ ಡಿಸ್ಕಷನ್ಸ್. ಸೊ ವಾಟ್ ಐ ಡೂ, ಹೌ ಐ ಡೂ ತುಂಬ ಮ್ಯಾಟರ್ ಆಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾವು ಒಂದು ಪ್ಲಾಸ್ಟಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ದೀವಿ ಮಲ್ಲೇಶ್ವರಮಲ್ಲಿ. ಮಲ್ಲೇಶ್ವರಮಲ್ಲಿ ನಿಮಗೆ ಗೊತ್ತಿರ್ಬೋದು, ಲೈಕ್ ಈ ಮಾರ್ಕೆಟ್ ಏರಿಯಾ ಇದೆ. ಸೊ ಆ ಮಾರ್ಕೆಟ್ ಏರಿಯಾದಲ್ಲಿ ನಾವೇನು ಮಾಡ್ತಿದ್ದೀವಿ, ಲೈಕ್ ಪ್ಲಾಸ್ಟಿಕ್ ಬ್ಯಾಗ್ಸ್ಗಳನ್ನ ಯೂಸ್ ಮಾಡಬೇಡಿ, ಪೇಪರ್ ಬ್ಯಾಗ್ಸ್ಗಳನ್ನ ಯೂಸ್ ಮಾಡಿ, ಅಥವಾ ಆಲ್ಟರ್ನೇಟಿವ್ ಏನಾದರೂ ಯೂಸ್ ಮಾಡಿ ಅಂತ ನಾವೇ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಬೇರೆ ಬೇರೆ ಪೇಪರ್ಸ್ಗಳನ್ನ ಯೂಸ್ ಮಾಡಿ ಬ್ಯಾಗ್ಸ್ಗಳನ್ನ ರೆಡಿ ಮಾಡಿ
ಆ ಬ್ಯಾಗ್ಸ್ಗಳನ್ನ ಬರೋ ಜನಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ. ಒಂದು ರಿಕ್ವೆಸ್ಟ್ ಏನ್ ಮಾಡ್ತಿದ್ವಿ ಅಂದ್ರೆ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಅಟ್ಲೀಸ್ಟ್ ಯು ಗೆಟ್ ಯುವರ್ ಬ್ಯಾಗ್ಸ್, ಇಲ್ಲಿ ಬಂದು ಪಿಕ್ ಮಾಡ್ಬಿಡಿ ಅಂತ. ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಆ ರೋಡು ಮಿನಿಮಮ್ 10 o'clock ಸ್ಟಾರ್ಟ್ ಆದ್ರೆ ಮಾರ್ನಿಂಗ್, ಅಟ್ಲೀಸ್ಟ್ 9 o'clock ಏನಾದ್ರು ಸ್ಟಾರ್ಟ್ ಆದ್ರೆ ಕೂಡ, ಈವನ್ ಫೆಸ್ಟಿವಲ್ ಸೀಸನ್ ಅಂತ ನೋಡ್ಕೊಂಡ್ರೆ ಟಿಲ್ ಒಂದು 7, 8, 9 ಆಕ್ಟಿವ್ ಇರುತ್ತೆ ಸಂಜೆ. ಸೊ ನಾವ್ ಇದನ್ನ ಬರೀ 2 hours ಮಾಡ್ತೀವಿ. ಈಗ ಏನ್ ಹೇಳಿದ್ನಲ್ಲ ಆಕ್ಟಿವಿಟೀಸ್ನ 2 hours ಅಲ್ಲಿ ವಿ ವರ್ ಏಬಲ್ ಟು ಕಲೆಕ್ಟ್ ಮಿನಿಮಮ್ 400 ಬ್ಯಾಗ್ಸ್ ಎವ್ರಿ ಟೈಮ್. ಸೊ ಇಮ್ಯಾಜಿನ್ ಮಾಡಿ, ಲೈಕ್ ಒಂದು 2 hours ಅಲ್ಲಿ 400 ಬ್ಯಾಗ್ಸ್ ಕಲೆಕ್ಟ್ ಮಾಡ್ತೀವಿ ಅಂತಂದ್ರೆ ಆ ರೋಡ್ 10 hours ಆಕ್ಟಿವ್ ಇದ್ರೆ ಇಟ್ ಪ್ರೊಡ್ಯೂಸಸ್ 4000 ಬ್ಯಾಗ್ಸ್ ಖಂಡಿತ ಪ್ಲಾಸ್ಟಿಕ್ ಕವರ್ಸ್ ಏನ್ ಹೇಳ್ತಿದೀವಿ ಅದು. ಸೊ ಆ ರೋಡು ಪ್ರತಿದಿನ ಆಕ್ಟಿವ್ ಇರುತ್ತೆ ಅಂಡ್ 365 days ಕೂಡ ಆಕ್ಟಿವ್ ಇರುತ್ತೆ. ಇಡೀ ಬೆಂಗಳೂರಿನ ಒಂದು ಸಿಂಗಲ್ ರೋಡು ಪ್ರತಿದಿನಕ್ಕೆ 4000 ಪ್ಲಾಸ್ಟಿಕ್ ಕವರ್ಸ್ ನ ಜನರೇಟ್ ಮಾಡ್ತಿದೆ ಅಂದ್ರೆ ವೇರ್ ಇಟ್ ಶುಡ್ ಗೋ. ಸೊ ಇಫ್ ಯು ಥಿಂಕ್ ಇನ್ ಲೈಕ್ ಮಂತ್ ವೈಸ್ ಅಲ್ಲಿ ಏನಾದ್ರು ಯೋಚನೆ ಮಾಡ್ಬಿಟ್ರೆ, ಒಂದು ಸಿಂಗಲ್ ರೋಡ್ ಬೆಂಗಳೂರಲ್ಲಿ, ನಾವ್ ಇಡೀ ಬೆಂಗಳೂರು ಬಗ್ಗೆನೂ ಮಾತಾಡ್ತಿಲ್ಲ, ಬರೀ ಒಂದು ಸಿಂಗಲ್ ರೋಡ್ ಬೆಂಗಳೂರಲ್ಲಿ ಲಕ್ಷಾಂತರ ಪ್ಲಾಸ್ಟಿಕ್ ಕವರ್ಸ್ ನ ಪ್ರೊಡ್ಯೂಸ್ ಮಾಡ್ತಿದೆ. ಏನಕ್ಕೆ ಪ್ರೊಡ್ಯೂಸ್ ಮಾಡ್ತಿದೆ? ರಿಕ್ವೈರ್ಮೆಂಟ್ ಇದೆ. ಯಾರಿಂದ ರಿಕ್ವೈರ್ಮೆಂಟ್ ಇದೆ? ಲೋಕಲೈಟ್ಸ್ ಯಾರು ಬರ್ತಿದ್ದಾರೆ ಅಲ್ಲಿಗೆ. ಅಂಡ್ ಮಲ್ಲೇಶ್ವರಂಗೆ ಯಾರಿಗೆ ಹೋದ್ರು ಕೂಡ ಎಲ್ರಿಗೂ ಒಂದು ಪರ್ಸೆಪ್ಷನ್ ಹೋಗ್ತಾರೆ, ಓಕೆ ನಾನು ಮಾರ್ಕೆಟ್ಗೆ ಹೋಗ್ತಿದ್ದೀನಿ, ಪರ್ಚೇಸ್ ಮಾಡಕ್ ಹೋಗ್ತಿದ್ದೀನಿ ಅಂತ ಎಲ್ರಿಗೂ ಗೊತ್ತು. ಅವ್ರು ಯಾರು ಸುಮ್ಮನೆ ಅಲ್ಲಿ ಲೈಕ್ ವಾಕ್ ಮಾಡಕ್ ಹೋಗಿ ನಾನೇನು ತಗೊಂಬಂದ್ರೆ ಓಕೆ ಫೈನ್, ಬಟ್ ಶಾಪಿಂಗ್ ಅಂತ ಹೋಗ್ಬೇಕಾದ್ರೆ ದೇ ನೋ ದೇ ಕ್ಯಾರಿ ಸಮಥಿಂಗ್. ಸೊ ಅವಾಗ ಯೂಶಲಿ ಅವ್ರು ತಗೊಂಡೋಗ್ಬೋದು ಬ್ಯಾಗ್ಗಳನ್ನ, ಬಟ್ ತಗೊಂಡೋಗಲ್ಲ. ಅಂಡ್ ಅಲ್ಲಿ ಹೋಗೋ ಅಷ್ಟು ಜನಗಳನ್ನ ನೀವೇನಾರೋ ಒಂದು ದಿನ ಒಂದು ಕ್ಯಾಮ್ರಾ ಇಟ್ಕೊಂಡು ನೋಡ್ಬಿಟ್ರೆ, ಅಲ್ಲಿ ಬರೋರೆಲ್ಲ ಸ್ಟೂಡೆಂಟ್ಸು, ಅಲ್ಲಿ ಬರೋರೆಲ್ಲ ಲೈಕ್ ತುಂಬಾ ಎಜುಕೇಟೆಡ್ಸು, ಎಲ್ಲರೂ ತುಂಬಾ ಒಳ್ಳೆ ನಾಲೆಜ್ ಇರೋ ಪರ್ಸನ್ಸೇ ಬರೋದು. ಸೊ ಬಿ ಫ್ರಾಂಕ್, ಇವಾಗ ಹೇಗಾಗಿದೆ ಅಂದ್ರೆ ವಿ ಆರ್ ಗೆಟಿಂಗ್ ಸ್ಪಾಯ್ಲ್ಡ್. ಓದಿಲ್ಲ ಗೊತ್ತಿಲ್ಲ ಅನ್ನೋದಕ್ಕಿನ್ನ ಈ ಓದಿರೋರು ಗೊತ್ತಿರೋರಿಂದನೇ ನಾವು ಜಾಸ್ತಿ ಸ್ಪಾಯ್ಲ್ ಆಗ್ತಾ ಇದೀವಿ, ಅಥವಾ ನಾವೇ ಇನ್ನ ಜಾಸ್ತಿ ಕೆಡಿಸ್ತಾ ಇದೀವಿ. ಇದ್ರ ಬಗ್ಗೆ ಒಂದು 100 ಸಲ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿರ್ತೀವಿ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾಡಬೇಡಿ, ಅದು ಡಿಗ್ರೇಡ್ ಆಗಕ್ಕೆ ವರ್ಷಾನ್ಗಟ್ಲೆ ತಗೊಳುತ್ತೆ. ಬಟ್ ಸ್ಟಿಲ್ ಯಾರಿಗೂ ನಿನ್ ಮಾತು ಯಾರು ಕೇಳ್ತಾನೆ, ನಾನು ಮಾಡೇ ಮಾಡ್ತೀನಿ. ಇದೊಂಥರ ನೆಗ್ಲಿಜೆನ್ಸ್ ಬಂದ್ಬಿಡಿದೆ. ಹೇಗೆ ಅಂದ್ರೆ ನಮ್ಮ ಯೂತ್ಗೆ ಅವ್ರಿಗೆ ಎಲ್ಲಿವರೆಗೂ ಟ್ರಬಲ್ ಆಗಲ್ಲ ಅಲ್ಲಿವರೆಗೂ ಅದರ ಅವಶ್ಯಕತೆ ಏನು, ಏನಕ್ಕೆ ಮಾಡಬಾರ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇವತ್ತು IT-BT ಕಂಪ್ನಿಗಳಲ್ಲಿ ಏನ್ ಕೆಲಸ ಮಾಡ್ತಿದ್ದಾರೆ, ಅಥವಾ ಲೈಕ್ ಒಂದು ವೈಟ್ ಫೀಲ್ಡ್ ಈ ಕಡೆ ಎಲ್ಲ ಮನೆಗಳು ಮಾಡ್ಕೊಂಡು ಯಾರು ಸೆಟ್ಲ್ ಆಗಿದ್ದಾರೆ, ಇವತ್ತು ಅವ್ರಿಗೆ ನೀರಿನ ಇಂಪಾರ್ಟೆನ್ಸ್ ಗೊತ್ತಾಗ್ತದೆ. ಬಿಕಾಸ್ ಅಷ್ಟು ಪೇ ಮಾಡ್ತಿದ್ದಾರೆ. ಅಷ್ಟು ಪೇ ಮಾಡಕ್ ರೆಡಿ ಇದ್ರು ಕೂಡ ಯಾರು ಸಪ್ಲೈ ಮಾಡಕ್ ರೆಡಿ ಇಲ್ಲ ಆ ಕಡೆ. ಸೊ ಇವತ್ತು ಫೋನ್ ಮಾಡಿದ್ರೆ ನಾಳೆ ನೀರು ಟ್ಯಾಂಕ್ ಕೊಡೋಕೆ ತಲುಪುತ್ತದೆ. ಸೊ ಈ ಪರಿಸ್ಥಿತಿಗೆ ಬಂದಾಗ ನಾವು ಎಚ್ಚೆತ್ಕೊಂಡು ಏನೋ ಮಾಡ್ತೀವಿ ಅಂತ ಹೋದ್ರೆ ಅವತ್ತು ನಮಗೆ ಸೊಲ್ಯೂಷನ್ ಸಿಗೋದಿಲ್ಲ. ಟೆಂಪರರಿ ಸೊಲ್ಯೂಷನ್ಸ್ ಏನೋ ಸಿಗ್ಬೋದು ಅಷ್ಟೇ, ಬಿಟ್ರೆ ಪರ್ಮನೆಂಟ್ ಆಗಿ ನಾವೇನೋ ಅದನ್ನ ಚೇಂಜ್ ಮಾಡಕ್ ಆಗೋದಿಲ್ಲ. ಬಟ್ ಈ ಮೂವ್ಮೆಂಟ್ಸ್ ಇಂದ ನಾವೇನಾದ್ರು ಸ್ಟಾರ್ಟ್ ಮಾಡ್ಕೊಂಡ್ರೆ, ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ ತುಂಬಾ, ಬಟ್ ಅಟ್ಲೀಸ್ಟ್ ವಿ ಹ್ಯಾವ್ ಸಮ್ ಕಂಟ್ರೋಲ್. ಈ ಮೂವ್ಮೆಂಟ್ಸ್ ಏನಾದ್ರು ಮಾಡಿದ್ರೆ ಅಟ್ಲೀಸ್ಟ್ ನಾವೇನೋ ಒಂದು ಲೆವೆಲ್ಗೆ ಟ್ಯಾಕಲ್ ಮಾಡ್ಬೋದು ಇಶ್ಯೂಸ್ಗಳನ್ನ. ಅದನ್ನ ಬಿಟ್ಟು ನಾವ್ ಇನ್ನೂ ಅದೇ ನೆಗ್ಲಿಜೆನ್ಸು, ಅದೇ ಇಗ್ನೋರೆನ್ಸ್ ಅಲ್ಲಿ ಇದು ನಂದಲ್ಲ, ಇದು ನನ್ನ ಪಾರ್ಟ್ ಅಲ್ಲ, ಐ ಆಮ್ ಜಸ್ಟ್ ಅ ಗೆಸ್ಟ್ ಹಿಯರ್ ಅನ್ನೋ ತರ ಬದುಕಿದ್ರೆ ಇಟ್ ಇಸ್ ನಾಟ್ ಗೋನ್ ಹೆಲ್ಪ್. ವಿ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟೀಸ್. ಇಫ್ ಯು ಆರ್ ಅ ಬ್ಯಾಂಗ್ಳೂರಿಯನ್, ಯು ಶುಡ್ ಬಿ ಅ ಬ್ಯಾಂಗ್ಳೂರಿಯನ್. ಇಟ್ಸ್ ನಾಟ್ ಲೈಕ್ ಬರೀ ಸ್ಟೇಟಸ್ ಅಲ್ಲಿ ಹಾಕೊಂಡು ಅಥವಾ ಯಾವುದೋ ಒಂದು ಒಳ್ಳೆ ಬ್ಯೂಟಿಫುಲ್ ವಿಡಿಯೋಸ್ ಬಂತು ಅವಾಗ ರೀಲ್ಸ್ ಅಲ್ಲಿ ಹಾಕೊಳ್ಳೋಕೆ ನಾನು ಬ್ಯಾಂಗ್ಳೂರಿಯನ್ ಅಂತ ಪ್ರೌಡ್ ಆಗಿ ಹೇಳ್ಕೊಂಡ್ರೆ ಆಗಲ್ಲ. ಆಸ್ ಅ ಬ್ಯಾಂಗ್ಳೂರಿಯನ್ ಅನ್ನೋ ರೆಸ್ಪಾನ್ಸಿಬಿಲಿಟೀಸ್ ನಮ್ಮ ಕೆಲಸಗಳಲ್ಲೂ ತೋರಿಸ್ಬೇಕು. ಖಂಡಿತ. ಸೊ ಅವಾಗ ಮಾತ್ರ ಚೇಂಜ್ ಮಾಡೋದಕ್ಕೆ ಸಾಧ್ಯ. ಅದು ಯೂತ್ಸ್ ಇಂದ 100% ಸಾಧ್ಯ. ಬಿಕಾಸ್ ಯಾಕಂದ್ರೆ ಲೈಕ್ ವಿ ಹ್ಯಾವ್ ಟೈಮ್, ವಿ ಹ್ಯಾವ್ ಎನರ್ಜಿ, ವಿ ಹ್ಯಾವ್ ಲೈಕ್ ಕಾಂಟ್ಯಾಕ್ಟ್ಸ್, ವಿ ಹ್ಯಾವ್ ಲೈಕ್ ನಾಲೆಜ್. ಸೊ ಅದನ್ನ ಪ್ರಾಪರ್ ಆಗಿ ಚಾನಲೈಸ್ ಮಾಡಿದ್ರೆ ಎಲ್ಲನೂ ಸರಿ ಆಗುತ್ತೆ. ವೆದರ್ ಇಟ್ ಮೇ ಬಿ ಪೊಲಿಟಿಕ್ಸ್, ವೆದರ್ ಇಟ್ ಮೇ ಬಿ ಲೈಕ್ ಎನಿ ಅದರ್ ಆಸ್ಪೆಕ್ಟ್ಸ್, ಅದನ್ನ ಚೇಂಜ್ ಮಾಡೋ ಕೆಪಾಸಿಟಿ ಇರೋದು ಯೂತ್ ಮಾತ್ರ. ಸೊ ಯೂತ್ಸ್ ಅದನ್ನ ತಗೊಬೇಕಷ್ಟೇ. ಸೊ ಗ್ರೇಟ್. ಐ ಹರ್ಡ್ ದಟ್ ಲೈಕ್ ನೀವು ಆಲ್ಮೋಸ್ಟ್ 99% ಆಫ್ ಯುವರ್ ವಾಲಂಟಿಯರ್ಸ್ ಮೆಂಬರ್ಸ್ ಎಲ್ಲಾನು ಯೂತ್ ಡ್ರಿವನ್. ಸೊ ಹೌ ಯು ಮೇಡ್ ಇಟ್ ಪಾಸಿಬಲ್? ಸಿ ಒನ್ ಥಿಂಗ್, ವೆನ್ ವಿ ಸ್ಟಾರ್ಟೆಡ್ ನಮಗೂ ಕೂಡ ಈ ಚಾಲೆಂಜ್ ಇತ್ತು. ಯಾಕಂದ್ರೆ ಎಲ್ರಿಗೂ ಒಂದು ಪರ್ಸೆಪ್ಷನ್ ಇತ್ತು, ಲೈಕ್ ವೈ ಶುಡ್ ಐ ಗೋ, ನನ್ಗೇನಿದೆ ಇದರಿಂದ ಅಂತ. ಬಟ್ ಓನ್ಲಿ ವೆನ್ ದ ಕಮ್ ದಲ್ ಅಂಡರ್ಸ್ಟ್ಯಾಂಡ್ ದ ಲವ್. ಸೊ ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದಷ್ಟು ಜನಗಳು ನಮ್ಮ ಹತ್ರ ಬಂದರೆ, ಅಲ್ಲಿ ಬಂದಾಗ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಲೈಕ್ ಪ್ಯೂರ್ಲಿ ಏನೋ ತುಂಬ ಹಾರ್ಡ್ ವರ್ಕು ಡೆಡಿಕೇಟೆಡ್ ಆಗಿ ನೀವು ಲೈಕ್ ಏನೋ ಒಂದು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಥರ ಕೆಲಸ ಮಾಡಬೇಕು. ನೋ, ಇಟ್ಸ್ ನಾಟ್. ಫಾರ್ ಎಕ್ಸಾಂಪಲ್, ಇವಾಗ ಲಾಸ್ಟ್ ಟೈಮ್ ನಾವೊಂದು ವ್ಯಾಲೆಂಟೈನ್ಸ್ ಡೇ ಅನ್ಸುತ್ತೆ, ವ್ಯಾಲೆಂಟೈನ್ಸ್ ಡೇಗೆ ಒಂದು ಓಲ್ಡ್ ಏಜ್ ಹೋಮಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ನಾವು ಪ್ರತಿ ಇಯರ್ಸು ಅದನ್ನೇ ಮಾಡ್ತೀವಿ, ವ್ಯಾಲೆಂಟೈನ್ಸ್ ಡೇನ ಓಲ್ಡ್ ಏಜ್ ಹೋಮ್ಸಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ದ ರೀಸನ್ ಬಿಹೈಂಡ್ ಇಟ್ ಲೈಕ್ ಲವ್ ಯುವರ್ ಪೇರೆಂಟ್ಸ್ ಫಸ್ಟ್ ಅಂತ. ಸೊ ಇವಾಗ ಯಾರೋ ಒಬ್ಬ ರೋಡಲ್ಲಿ ಹೋಗೋನ್ನ ಸಿಕ್ಬಿಟ್ಟು ಲೈಕ್ ನೀವು ನೀನೇ ನನ್ನ ಪ್ರಾಣ ಅಂತ ಲವ್ ಮಾಡೋ ಬದಲು ಲೈಕ್ ನಿಮ್ಮ ಪೇರೆಂಟ್ಸ್ನ ಫಸ್ಟ್ ಲವ್ ಮಾಡಿ ಅದನ್ನ ಅಟ್ಲೀಸ್ಟ್ ಮಾಡಿದ್ರೆ ಈ ಓಲ್ಡ್ ಏಜ್ ಹೋಮ್ ಅನ್ನೋ ಕಾನ್ಸೆಪ್ಟೇ ಇರೋದಿಲ್ಲ ಅಂತ. ಸೊ ಇವಾಗ ಅಲ್ಲಿ ಬಂದರೆ ಯಾರೇ ಯೂತ್ಸ್ ಬಂದರೂ ಕೂಡ ದೇ ಆರ್ ಗುಡ್ ಅಟ್ ಸಿಂಗಿಂಗ್, ದೇ ಆರ್ ಗುಡ್ ಅಟ್ ಡ್ಯಾನ್ಸಿಂಗ್, ಈ ಥರ ಎಂಟರ್ಟೈನ್ ಮಾಡಿ ಅವ್ರನ್ನ ಎಂಟರ್ಟೈನ್ ಮಾಡ್ಬೋದು, ಅವರ ಒಂದು ಪರ್ಫಾರ್ಮೆನ್ಸ್ಗಳಿಂದ ಆಗಿರ್ಬೋದು, ಬೇರೆ ಬೇರೆ ರೀಸನ್ಸಿಂದ. ಸೊ ಅಲ್ಲಿ ಬಂದಾಗ ಏನಾಗುತ್ತೆ, ನಾನು ಇವಾಗ ಏನೇ 10 hours ಕುತ್ಕೊಂಡು ಮಾತಾಡಿದ್ರು ಕೂಡ ದಲ್ ನಾಟ್ ಗೆಟ್ ದ ಫೀಲ್. ಸೊ ಇವಾಗ ಯಾರೋ ಒಬ್ರು ಪರ್ಫಾರ್ಮ್ ಮಾಡಿದಾಗ, ಹಾಡು ಹೇಳಿದಾಗ, ಡ್ಯಾನ್ಸ್ ಮಾಡಿದಾಗ, ಯಾವುದೋ ಒಂದು ಅಜ್ಜಿ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದೆ, ನಂಗೆ ಇಷ್ಟ ಆಯಿತು ಅಂತ ನಗ್ತಾರಲ್ವಾ, ಅದನ್ನ ನೋಡಿದಾಗ ಲೈಕ್ ಅವ್ರ ಮನ್ಸು ಚೇಂಜ್ ಆಗುತ್ತೆ. ಸೊ ಆ ರೀತಿಯಾಗಿ ನಮ್ಮ ಜೊತೆ ಉಳ್ಕೊಂಡಿರೋರೇ ತುಂಬ ಜನ ಇರೋದು. ಸೊ ಯಾರು ಕೂಡ ಇಲ್ಲಿ ಲೈಕ್ ಫೋರ್ಸ್ಫುಲಿ ಬರ್ತಿಲ್ಲ, ಅಥವಾ ಲೈಕ್ ಬೇರೆ ಏನು 101% ನಾವು ಟ್ರಾವೆಲಿಂಗ್ ಅಲೋವೆನ್ಸ್ ಕೂಡ ಕೊಡೋದಿಲ್ಲ ಯಾರಿಗೂ, ಅಥವಾ ಒಂದು ಬ್ರೇಕ್ಫಾಸ್ಟ್ ಕೂಡ ಕೊಡಿಸೋದಿಲ್ಲ ಯಾರು ಬಂದರೂ ಕೂಡ.
ಸೊ ಆ ಥರ ಇದೆ, ಬಿಕಾಸ್ ಯಾಕಂದರೆ ಇದು ನಮ್ಮ ದುಡ್ಡು. ಸೊ ವಿ ಡೋಂಟ್ ವಾಂಟ್ ಟು ವೇಸ್ಟ್ ಆನ್ ಲೈಕ್ ಅನದರ್ ಥಿಂಗ್ಸ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದು ಟ್ರಾವೆಲಿಂಗು ಫುಡ್ಡು ಅಂತ ಎಕ್ಸ್ಪೆನ್ಸ್ ಮಾಡೋ ಬದಲು ಅದನ್ನೇ ಬೇರೆ ಇನ್ಯಾರಿಗೋ ಫ್ರೂಟ್ಸು ಬೇರೆ ಏನೋ ತೊಗೊಂಡೋಗಿ ಕೊಟ್ಟರೆ ಅಟ್ಲೀಸ್ಟ್ ಅವ್ರು ಖುಷಿಯಾಗಿರ್ತಾರೆ ಅಂತ. ಸೊ ಆ ಕಾಸಲ್ಲಿ ಮಾಡ್ತಿರ್ಬೇಕಾದ್ರೆ ಕೂಡ ನಮ್ಗೆ ಇಷ್ಟು ಜನ ಬರ್ತಿದ್ದಾರೆ ಅಂದರೆ ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಫೀಲಿಂಗ್ಸ್, ಅಥವಾ ಅವೇರ್ನೆಸ್ ಕ್ರಿಯೇಟ್ ಆಗ್ತಿದೆ ಅವ್ರಿಗೆ ನಾನು ಏನಕ್ಕೆ ಮಾಡಬೇಕು ಅಂತ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಏನಂದರೆ ಲೈಕ್ ಇಲ್ಲಿ ರೋಡ್ ಸೈಡಲ್ಲಿ ಯಾವುದೋ ಒಂದು ಕಲ್ಲು ಬಿದ್ದಿದ್ರು ಕೂಡ ನಾವು ಎತ್ತಕ್ಕೆ ಹೋಗಲ್ಲ, ಏನಕ್ಕಂದ್ರೆ ಲೈಕ್ ನಾನು ಯಾಕೆ ಎತ್ತಬೇಕು ಇದನ್ನ, ಇದು ಮುನ್ಸಿಪಾಲಿಟಿ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ಮುನ್ಸಿಪಾಲಿಟಿ ಇಸ್ ನಾಟ್ ದ ಒನ್ ಹೂ ಕ್ರಿಯೇಟೆಡ್ ಇಟ್, ಇಟ್ಸ್ ಯುವರ್ ಸೊಸೈಟಿ. ಸೊ ಯು ಆರ್ ಆಲ್ಸೋ ಪಾರ್ಟ್ ಆಫ್ ದ ಸೊಸೈಟಿ. ಇವಾಗ ನಿಮ್ಮ ಮನೆಯವ್ರು ಯಾರೋ ತಪ್ಪು ಮಾಡಿದ್ರೆ ನಾವು ಆಟೋಮೆಟಿಕ್ಲಿ ಹೋಗಿ ಕವರ್ ಮಾಡ್ತೀವಿ ಅದನ್ನ, ಅಥವಾ ಲೈಕ್ ನಾವು ಆಟೋಮೆಟಿಕ್ಲಿ ಅದಕ್ಕೆ ಹೋಗ್ಬಿಟ್ಟು ನಾವು ಪಿಚಿನ್ ಹಾಕ್ತೀವಿ, ಓಕೆ ನಾನು ಇದನ್ನ ಸಾಲ್ವ್ ಮಾಡ್ತೀನಿ ಬನ್ನಿ ಅಂತ. ಬಟ್ ಅದೇ ನಿಮ್ಮ ಪಕ್ಕದ ಮನೆಯವ್ರು ಮಾಡಿದ್ರೆ ಅದು ಬರೋದಿಲ್ಲ. ಯಾಕಂದ್ರೆ ಅದು ಹೋಗ್ಬಿಟ್ಟಿದೆ, ಆಲ್ಮೋಸ್ಟ್ ಎಲ್ಲ ಫೀಲಿಂಗ್ಸ್ ಹೋಗ್ಬಿಟ್ಟಿದೆ, ನಾವು ಒಂದು ಸೊಸೈಟಿ ಏನೋ ಫೀಲಿಂಗ್ಸ್ ಹೋಗ್ಬಿಟ್ಟಿದೆ. ಆ ಫೀಲಿಂಗ್ಸ್ ಮತ್ತೆ ಬಂದ್ರೆ ಆಟೋಮೆಟಿಕ್ಲಿ ಎಲ್ಲ ಚೇಂಜ್ ಆಗುತ್ತೆ. ಸೊ ಸಿನ್ಸ್ ಯು ಆರ್ ಸ್ಪೀಕಿಂಗ್ ಅಬೌಟ್ ದ ಫಿನಾನ್ಸ್, ಈಗ ನಿಮ್ಮ NGO ದಲ್ಲಿ ಫಿನಾನ್ಸ್ ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ, ಅಥವಾ ಇಸ್ ಇಟ್ ಲೈಕ್ ಫಂಡೆಡ್ ಆರ್ಗನೈಸೇಷನ್, ಅಥವಾ ಫಂಡ್ಸ್ ಈಗ ನಿಮಗೆ ಯಾವ ಮುಖಾಂತರದಿಂದ ಬರುತ್ತೆ, ಅಥವಾ ಯಾವ ರೀತಿ ಅದನ್ನು ಉಪಯೋಗಿಸ್ಬೇಕು ಅಂತ ಮುಂಚೆನೆ ಪ್ರೀ ಪ್ಲಾನ್ ಮಾಡಿರ್ತೀರಾ? ಇದು ಕಂಪ್ಲೀಟ್ಲಿ ಸೆಲ್ಫ್ ಫಂಡೆಡ್. ನಮಗೆ ಯಾರು ಡೋನರ್ಸ್ ಅಂತ ಇಲ್ಲ, ಅಥವಾ ಸ್ಪಾನ್ಸರ್ಶಿಪ್ಸ್ ಇಲ್ಲ, ಅಥವಾ ಬೇರೆ ಯಾವುದೇ ರೀತಿಯಿಂದ ನಮ್ಗೆ ಇನ್ಕಮ್ ಬರೋದಿಲ್ಲ. ಸೊ ಎವ್ರಿ ಮಂತ್ ನಾವೇನು ಮಾಡ್ತೀವಿ, ವಿ ಹ್ಯಾವ್ ಅ ಸ್ಲಾಟ್, ಲೈಕ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ವಿಲ್ ಕಾಲ್ ಫಾರ್ ಅ ಮನಿ. ನಮ್ಮ ಟೀಮ್ ಮೆಂಬರ್ಸ್ ಅಲ್ಲೇ ಯಾರಿಗೆ ಎಷ್ಟಾಗುತ್ತೆ ನೀವು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ. ಇಫ್ ಹ್ಯಾವ್ ಲೈಕ್ 40 ಪೀಪಲ್ ಅಲ್ಲಿ ಸೆಂಡ್ ಅ ಮೆಸೇಜ್, ಈಗ ಓಕೆ ಫೈನ್ 10th ನೀವು ಪೇ ಮಾಡ್ಬೋದು, ಎಷ್ಟು ಮಾಡ್ಬೋದು ಅಂತ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ 500 ಆದರೆ ನೀವು 500 ಪೇ ಮಾಡ್ತೀರಾ, ಇವಾಗ ಅವ್ರು ಇನ್ಯಾರಿಗೋ ಲೈಕ್ 200 ಆದರೆ ಅವ್ರು ಪೇ ಮಾಡ್ತಾರೆ. ಸೊ ಈಗ ಒಂದು 40 ಜನ 500 ಅಂತ ಕುತ್ಕೊಂಡ್ರು ಕೂಡ ಒಂದು 20,000 ಕಲೆಕ್ಟ್ ಆಯಿತು ಎಕ್ಸಾಂಪಲ್ ಅನ್ಕೊಳ್ಳಿ. ಸೊ ಆ 20,000ನ ವಿ ಡಿವೈಡ್ ಫಾರ್ 4 weeks. ಬಿಕಾಸ್ ಆ ಮಂತಲ್ಲಿ 4 weeks ಬರುತ್ತೆ, 4 week ಡಿವೈಡ್ ಮಾಡ್ತೀವಿ 5,000 ಅಂತ. ಸೊ ಈ ವೀಕ್ ಏನಾದರೂ ನಾವು ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂದರೆ ನಮಗೆ 5,000 ಅದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವೀಕ್ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ, ಪ್ಲಾಸ್ಟಿಕ್ ಅವೇರ್ನೆಸ್ದು, ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ಸು, ಇಲ್ಲ ಬೇರೆ ಇನ್ಯಾವುದೋ ಹೆಲ್ತ್ ರಿಲೇಟೆಡ್ ಅವೇರ್ನೆಸ್ ಪ್ರೋಗ್ರಾಮ್ಸು, ಇದೇನಾದ್ರು ಮಾಡಿದಾಗ ನಮ್ಗಲ್ಲೇನು ದುಡ್ಡು ಬೇಕಾಗಲ್ಲ. ಸೊ ಯಾಕಂದ್ರೆ ಲೈಕ್ ಇಟ್ಸ್ ಓನ್ಲಿ ಪರ್ಸನ್ ಹೂ ಕ್ಯಾನ್ ಟಾಕ್. ಸೊ ಅವ್ರು ಬರ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ, ಅಲ್ಲಿ ನಮಗೆ ದುಡ್ಡು ಬೇಕಾಗಲ್ಲ. ಸೊ ಆ ಟೈಮಲ್ಲಿ ಏನು ಮಾಡ್ತೀವಿ, ಆ 5,000ನ ನೆಕ್ಸ್ಟ್ ವೀಕ್ಗೆ ಪುಷ್ ಮಾಡ್ತೀವಿ. ಓಕೆ, ಸೊ ಆಟೋಮೆಟಿಕ್ಲಿ ನನಗೆ ನೆಕ್ಸ್ಟ್ ವೀಕ್ ಬಜೆಟ್ 10,000 ಆಗುತ್ತೆ. ಸೊ ಆ 10,000 ಏನು ಮಾಡ್ಬೋದು, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಇವಾಗ ಸಮರ್ ಬರ್ತಿದೆ, ಸೊ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ನೀರು ಇಡೋದಕ್ಕೆ ಬೌಲ್ ಬಿಸಬೇಕು. ಸೊ ಈಚ್ ಬೌಲ್ಸ್ ಇಮ್ಯಾಜಿನ್ ಕಾಸ್ಟ್ 100 rupees. ಸೊ 10,000 ಅಂದರೆ ನನಗೆ 100 ಬೌಲ್ ಬರುತ್ತೆ. ಹೌದು. ಸೊ ಆ 100 ಬೌಲ್ಗಳನ್ನ ಬ್ಯಾಂಗ್ಳೂರ್ನ ಡಿಫ್ರೆಂಟ್ ಪ್ಲೇಸಸ್ ಇಡ್ತೀವಿ. ಸೊ ನೆಕ್ಸ್ಟ್ ವೀಕ್ ಐ ಸ್ಟಿಲ್ ಹ್ಯಾವ್ 5,000 rupees ವಿತ್ ಮೀ. ಸೊ ಆ 5,000 ಅಲ್ಲಿ ಏನು ಮಾಡ್ಬೋದು, ಸೊ ಇನ್ಯಾವುದೋ ಒಂದು ಆರ್ಫನೇಜ್ಗೋ, ಓಲ್ಡ್ ಏಜ್ ಹೋಮ್ಗೋ, ಅಲ್ಲಿರೋರ್ಗೆ ಏನೋ ಒಂದು ಟೈಮ್ಗೆ ಏನು ಬೇಕೋ ಅದನ್ನು ಮಾಡೋದಾಗಿರ್ಬೋದು. ಬೇರೆ ಏನಾದ್ರು ಪ್ರೋಗ್ರಾಮ್ಸ್ ಬಂದರೆ ಅದನ್ನು ಪ್ಲಾನ್ ಮಾಡ್ಕೊತೀವಿ. ಸೊ ಈ ರೀತಿ ಡಿವೈಡ್ ಮಾಡಿಕೊಂಡು ಎವ್ರಿ ಮಂತ್ ನಾವು ಆಕ್ಟಿವಿಟೀಸ್ ಮಾಡ್ತೀವಿ. ಈ ಎಕ್ಸಿಸ್ಟಿಂಗ್ ನಿಮ್ಮಲ್ಲಿ ಎಷ್ಟು ಪ್ರಾಜೆಕ್ಟ್ಸ್ ರನ್ ಮಾಡ್ತಾ ಇದ್ದೀರಾ ಈ ತರ, ಅಥವಾ ವಾಟ್ ಆರ್ ಆಲ್ ದ ಮೇಜರ್ ಇನಿಷಿಯೇಟಿವ್ಸ್ ನೀವು ಏನೇನು ತಗೊಂಡಿದ್ದೀರಿ? ಸೊ ಮೇನ್ಲಿ ನಾವು ಇವಾಗ ಫುಡ್ ಡಿಸ್ಟ್ರಿಬ್ಯೂಷನ್ಸ್ ಒಂದು ತುಂಬ ರೆಗ್ಯುಲರ್ ಆಗಿ ಮಾಡ್ತಿದ್ವಿ. ಯಾಕಂದ್ರೆ ತುಂಬ ಜನಕ್ಕೆ ಅನ್ಸುತ್ತೆ ಲೈಕ್ ಒನ್ ಟೈಮ್ ಫುಡ್ಡಿಂದ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ. ಬಟ್ ಒಂದು ಅರ್ಥ ಮಾಡ್ಕೊಬೇಕೇನಂದ್ರೆ ನಮಗೆ ತುಂಬ ದೊಡ್ಡದನ್ಸಲ್ಲ, ಬಿಕಾಸ್ ವಿ ಹ್ಯಾವ್ ಅ ಮನಿ ಟು ಬೈ. ಬಟ್ ದುಡ್ಡಿಲ್ಲದೆ ಅಥವಾ 5 ರೂಪಾಯಿಗೂ ಯೋಚನೆ ಮಾಡಿ ತಿನ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಿರೋ ಜನಗಳಿಗೆ ಫುಡ್ ಸಿಕ್ಕಿದಾಗ ಆ 30 ರೂಪಾಯಿ ಉಳಿಸಿದ್ರೆ ಆ 30 ರೂಪಾಯಿ 5 ರೂಪಾಯಿ ಮಗುಗೆ ಬಿಸ್ಕೆಟ್ ತೊಗೊಂಡು ಹೋಗ್ತಾರೆ ಮನೆಗೆ, ಅಥವಾ ಇನ್ನು 5 ರೂಪಾಯಿ ಏನೋ ಮಾಡಿ ಇನ್ನೇನೋ ಮಾಡ್ತಾರೆ. ಅಂಥವ್ರಿಗೆ ತುಂಬ ದೊಡ್ಡ ಇಂಪ್ಯಾಕ್ಟ್ ಅನ್ಸುತ್ತೆ. ಸೊ ಆ ಕಾರಣಕ್ಕೆ ನಾವು ಪ್ರತಿ ವಾರ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಫುಡ್ ಡಿಸ್ಟ್ರಿಬ್ಯೂಷನ್ಸ್ ಮಾಡ್ತಿದ್ವಿ. ಜೊತೆಗೆ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ನಾವು ಲೈಕ್ ಪ್ಲಾಂಟೇಶನ್ಸ್ ಡ್ರೈವ್ಗಳನ್ನ ರೆಗ್ಯುಲರ್ ಆಗಿ ಮಾಡ್ತೀವಿ. ಸೊ ತುಂಬಾ ಕಡೆ ಏನಾಗುತ್ತೆ, ಪ್ಲಾಂಟೇಶನ್ಸ್ ಮಾಡಿದಾಗ ನಮಗೆ ನೋಡ್ಕೊಳಕ್ ಆಗೋದಿಲ್ಲ, ಪ್ಲಾಂಟ್ಸ್ ಮಾಡಿ ಬಂದ್ಬಿಡ್ತೀವಿ, ಬಟ್ ಅದಾದ್ಮೇಲೆ ಕೇರ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಇವಾಗ ನಾವು ಪ್ಲಾಂಟ್ ಡಿಸ್ಟ್ರಿಬ್ಯೂಷನ್ಸ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಏನಂದ್ರೆ ಜನರಲ್ ಪಬ್ಲಿಕ್ಸ್ಗಳಿಗೆ ಏನೇ ಸ್ಪೆಷಲ್ ಇವೆಂಟ್ಸ್ ಆದ್ರೂ ಕೂಡ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಕಾಲೇಜ್ ಇಂಡಿಪೆಂಡೆನ್ಸ್ ಡೇ ಮಾಡ್ತಿರ್ತಾರೆ, ಸೊ ಅಲ್ಲಿ ಬರೋ ಅಷ್ಟು ಜನಗಳಿಗೆ ನಾವು ಪ್ಲಾಂಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಸೊ ದಟ್ ಅವ್ರ ಮನೆಗಳಲ್ಲೇ ಅದನ್ನ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗಲಿ ಅನ್ನೋ ಥರ. ಸೊ ಅದ್ರ ಜೊತೆಗೆ ನಾವು ಹೆಲ್ತ್ ಕ್ಯಾಂಪ್ಸ್ಗಳನ್ನ ರೆಗ್ಯುಲರ್ ಆಗಿ ಮಾಡ್ತೀವಿ, ಓಲ್ಡ್ ಏಜ್ ಹೋಮ್ಸ್ ಆಗಿರ್ಬೋದು, ಆರ್ಫನೇಜ್ಗಳಲ್ಲಿ. ಪ್ಲಸ್ ಟ್ರಾನ್ಸ್ಜೆಂಡರ್ಸ್ಗಳಿಗೆ ಮೆಡಿಕಲ್ ಹೆಲ್ಪ್ ಏನಾದರೂ ಬೇಕಾದರೆ ಅದನ್ನು ಮಾಡ್ತಿದ್ದೀವಿ. ಸೊ ಜೊತೆಗೆ ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ಸು, ಪ್ಲಾಸ್ಟಿಕ್ ರಿಲೇಟೆಡ್ ಪ್ರೋಗ್ರಾಮ್ಸ್, ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ಸ್, ಈ ಥರ ಒಂದಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳನ್ನ ನಾವು ರೆಗ್ಯುಲರ್ ಆಗಿ ರನ್ ಮಾಡ್ತೀವಿ. ಸೊ ಹೌ ಇಸ್ ದ ರೆಸ್ಪಾನ್ಸ್? ಲೈಕ್ ಈಗ ನೀವು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿದಾಗ, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಟ್ರಾನ್ಸ್ಜೆಂಡರ್ಸ್ ಪ್ರೋಗ್ರಾಮ್. ಈಗ ತುಂಬಾ ಕಡಿಮೆ ಜನ ಈ ಒಂದು ನೀಶ್ ಕ್ಯಾಟಗರಿನ ಮುಟ್ಟೋದು. ಈಗ ಏನಾಗುತ್ತೆ ಅಂದ್ರೆ, ನಾವು ಟ್ರಾನ್ಸ್ಜೆಂಡರ್ ಹತ್ರ ಹೋಗಿ ನಾನು ಮಾತಾಡಬೇಕು ಅಂದಾಗ ಎಷ್ಟೋ ಜನ ಈಗ ಅವರೇ ಬಂದು ದುಡ್ಡು ಕೇಳ್ತಾರೆ ಅಂದಾಗ್ಲೂ ಹೆಸಿಟೇಟ್ ಆಗಿ ಮಾತಾಡೋದಕ್ಕಿಂತ ಏನೋ ಒಂಥರ ನೆಗ್ಲೆಕ್ಟ್ ಮಾಡೋದೇ ಜಾಸ್ತಿ ಇರುತ್ತೆ. ಸೊ ನಿಮ್ಮ ರೆಸ್ಪಾನ್ಸ್ ಹೇಗಿತ್ತು? ಈಗ ನಮ್ಮ ಯೂತ್ನ್ನೇ ಇನ್ವಾಲ್ವ್ ಮಾಡ್ಕೊಂಡು ಅವ್ರ ಬಗ್ಗೆ ಒಂದು ಬೆನಿಫಿಟ್ ಕ್ರಿಯೇಟ್ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಈಗ ಪ್ಲಾಸ್ಟಿಕ್ ಯೂಸೇಜ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಟ್ರಾನ್ಸ್ಜೆಂಡರ್ ರೆಸ್ಪಾನ್ಸ್ ಯಾವ ರೀತಿ ಬರುತ್ತೆ? ಸೊ ಪ್ಲಾಸ್ಟಿಕ್ ಅವೇರ್ನೆಸ್ ಅಂತ ಬಂದರೆ ಲೈಕ್ ನಾವು ತುಂಬ ನೋಡ್ತಿದ್ದೀವಿ, ಅಲ್ಲೆಲ್ಲರೂ ಇವತ್ತು ಪ್ಲಾಸ್ಟಿಕ್ ಬ್ಯಾಗ್ಸ್ಗಳನ್ನ ಬಿಟ್ಟು ಬೇರೆ ಬ್ಯಾಗ್ಸ್ಗಳನ್ನ ಯೂಸ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಾವು ಕಡಲೆಕಾಯಿ ಪರ್ಸೆ ಏನಾಯಿತು, ಮಲ್ಲೇಶ್ವರಂ ಆಗಿರ್ಬೋದು ಅಥವಾ ಬಸವನಗುಡಿ ಆಗಿರ್ಬೋದು, ಅಲ್ಲಿ ಒಂದು ತುಂಬ ಥೀಮಲ್ಲೇ ಮಾಡಿದ್ವಿ ಈ ಪ್ರೋಗ್ರಾಮ್ನ, ಪರಿಸೆಗೆ ಬನ್ನಿ ಕೈ ಚೀಲ ತನ್ನಿ ಅಂತ.
ಸೊ ಮಲ್ಲೇಶ್ವರಂ ಅಲ್ಲಿ ಲೈಕ್ ಟು ಅನ್ ಎಕ್ಸ್ಟೆಂಟ್ ವಿ ವಾಸ್ ಸಕ್ಸಸ್ಫುಲ್ ಬಿಕಾಸ್ ಇಟ್ ವಾಸ್ ನಾಟ್ ದ್ಯಾಟ್ ರೀಚ್ ಆಗಿರಲಿಲ್ಲ ತುಂಬಾ ಜನಗಳಿಗೆ. ಬಟ್ ಬಸವನಗುಡಿನಲ್ಲಿ ವಿತ್ ದ ಹೆಲ್ಪ್ ಆಫ್ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಬೇರೆ ಬೇರೆ ಒಂದು ವೇನಲ್ಲಿ ನಾವು ಅದನ್ನ ಮಾಡಿದ್ವಿ ಒಂದಷ್ಟು ಟೀಮ್ಸ್ಗಳ ಜೊತೆಗೆ ಜಾಯ್ನ್ ಆಗಿ. ಸೊ ಅದರಿಂದ ಏನಾಯ್ತು, ಲೈಕ್ ಈ ಸಲ ನಾವೇನು ಬಸವನಗುಡಿ ಕಳ್ಳಕ್ಕೆ ಪರ್ಸೆ ನೋಡಿದ್ವಿ, ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ ಒಂದು 60-70% ವಾಸ್ ರೆಡ್ಯೂಸ್ಡ್ ಪ್ಲಾಸ್ಟಿಕ್ ಕವರ್ಸ್ಗಳು. ಸೊ ಎಲ್ಲರೂ ಮನೆಗಳಿಂದ ಕೈಚೀಲ ತಗೊಂಬಂದ್ರು, ಅದರಿಂದ ಲೈಕ್ ಶಾಪ್ ಮಾಡ್ಕೊಂಡು ಹೋದ್ರು. ಸೊ ಈ ರೀತಿ ಜನಗಳಿಗೆ ಏನಂದ್ರೆ ಲೈಕ್ ತಿಳಿಸೋ ರೀತಿ ತಿಳಿಸಿದ್ರೆ ಅಂಡ್ ಅವ್ರಿಗೆ ತಲುಪಬೇಕಾಗಿರೋ ಮೆಸೇಜ್ಗಳು ಪ್ರಾಪರ್ ಆಗಿ ತಲುಪಿದ್ರೆ ದೇ ವಿಲ್ ಚೇಂಜ್. ಸೊ ಐ ಥಿಂಕ್ ಈಗ ನಾವು ಕಸ್ಟಮರ್ ಆಂಗಲ್ ಇಂದ ಯೋಚನೆ ಮಾಡ್ತಾ ಇದೀವಿ. ಬಟ್ ಎಷ್ಟೋ ಸಲ ಈಗ ನಾನೇ ಕೆಲವೊಂದೊಂದ್ ಕಡೆ ಹೋಗಿ ಮಾತಾಡ್ಬೇಕಾದ್ರೆ ಶಾಪ್ಸ್ ಅಲ್ಲೆಲ್ಲ ಪ್ಲಾಸ್ಟಿಕ್ ಕವರ್ ಏನಕ್ಕೆ ಕೊಡ್ತೀರಿ? ಈಗ ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ತಾರೆ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಬಂದು ನೋಡಿದ್ರೆ 5,000 ಫೈನ್ ಹಾಕಿದ್ರು, 3,000 ಫೈನ್ ಹಾಕಿದ್ರು, 2,000 ಫೈನ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಇನ್ನ ಇಟ್ಕೊಂಡೇ ಇರ್ತಾರೆ, ಇನ್ನ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ನಿಮ್ಮ ಮೆಸೇಜ್ ಏನು? ಫಾರ್ ಎಕ್ಸಾಂಪಲ್ ಈಗ ನಾನು ಶಾಪ್ ಇದೆ, ಎಷ್ಟೇ ಹೇಳಿದ್ರು ಅವ್ನು ಸ್ಟಿಲ್ ಅದೊಂದು ಪ್ಯಾಕೆಟ್ ತಂದು ಇಟ್ಕೊಂಡೇ ಇರ್ತಾನೆ, ಯಾರಾದ್ರೂ ಕೇಳ್ದ ಕೊಟ್ಟೆ ಕೊಡ್ತಾನೆ. ಸಿ ಎಂಡ್ ಆಫ್ ದ ಡೇ ನಾವು ಅವ್ರು ಯಾರನ್ನೂ ಪನಿಷ್ ಮಾಡಿ ಯೂಸ್ ಇಲ್ಲ ಸರ್. ಏನಂದ್ರೆ ಬೇಸಿಕಲಿ ಅವ್ರಿಗೆ ಇಟ್ಸ್ ಲೈಕ್ ಬ್ರೆಡ್ ಅರ್ನಿಂಗ್. ಸೊ ಅವ್ರು ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಮಾರ್ತಿದ್ದೀನಿ ಅಂತಂದ್ರೆ ನೀವು ಹತ್ರ ಬಂದ್ಬಿಟ್ಟು ಏನೋ ಓಕೆ ಹೂ ಕೊಡಿ ಅಂತ ಅಂತೀರಾ ಅಂತ ಅನ್ಕೊಳ್ಳಿ. ನಾನು ಹೂ ಕೊಡ್ತೀನಿ, ಕವರ್ ಇಲ್ಲ ಅಂತಂದ್ರೆ ನೀವು ಬಿಟ್ಬಿಟ್ಟು ನೆಕ್ಸ್ಟ್ ಶಾಪ್ಗೆ ಹೋಗ್ತೀರಾ, ಬೇರೆ ಯಾರು ಕವರ್ ಕೊಡ್ತಾನೋ ನನ್ನ ಹತ್ರ ಹೋಗ್ತೀರಾ. ಸೊ ಇದು ಚೇಂಜ್ ಆಗ್ಬೇಕಾಗಿರೋದು ಬರೋ ಜನಗಳಿಂದ. ಸೊ ಅವರು ಬ್ಯಾಗ್ಗಳನ್ನ ತಗೊಂಬಂದ್ರೆ ಇವ್ರು ತಗೊಳ್ಳೋ ನೆಸೆಸಿಟಿನೇ ಇರೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇಫ್ ಆಮ್ ಅ ವೆಂಡರ್, ನನಗದು ಅಡಿಷನಲ್ ಕಾಸ್ಟ್, ಪರ್ಚೇಸ್ ಏನು ಮಾಡ್ತಿದ್ದೀನಿ ಕವರು, ಅದು ಅಡಿಷನಲ್ ಕಾಸ್ಟ್. ಸೊ ಇಫ್ ಯು ಆರ್ ನಾಟ್ ಆಸ್ಕಿಂಗ್ ಮೀ ವೈ ಶುಡ್ ಐ ಪರ್ಚೇಸ್? ನೆಸೆಸಿಟಿನೇ ಇಲ್ಲ ನನಗೆ, ಬಟ್ ಕೇಳ್ತಿದ್ದಾರೆ ನಮ್ಮ ಜನ. ಸೊ ಕೇಳಿ ಇನ್ ಕೇಸ್ ಅವ್ರು ಇಲ್ಲ ಅಂದಾಗ ಅಟ್ಲೀಸ್ಟ್ ಓಕೆ ಈ ತರ ಆಗಿದೆ ಅದಕ್ಕೋಸ್ಕರ ಅವ್ರು ಕೊಡ್ತಿಲ್ಲ ಅಂತ ಒಂದು ಕರುಣೆ ಕೂಡ ಇಲ್ಲ ಅವ್ರ ಮೇಲೆ. ಬೇಡ ನನ್ನ ಹತ್ರ ಹೋಗ್ತೀನಿ, ಬೇರೆ ಶಾಪ್ಗೆ ಹೋಗ್ತೀನಿ ಅಂತ ಬೇರೆ ಕಡೆ ಹೋಗ್ತಾರೆ. ಸೊ ವೈ ಶುಡ್ ಐ ಲೂಸ್ ಮೈ ಬಿಸ್ನೆಸ್? ಟ್ರೂ. ಸೊ ನಾನು ರೆಡಿ ಇಲ್ಲ ನನ್ನ ಬಿಸ್ನೆಸ್ ಲೂಸ್ ಮಾಡೋದಕ್ಕೆ. ಎಂಡ್ ಆಫ್ ದ ಡೇ ನಾನು ಯಾವುದೋ ಒಂದು ಮಾರ್ಗ ಹಿಡಿತೀನಿ. ನನ್ಗೆ ಇದಾಗಲ್ವಾ, ಓಕೆ ನಾನು ಎಲ್ಲೋ ಕೆಳಗಡೆ ಇಟ್ಕೊಂಡು ಏನೋ ಮಾಡಿ ಕೊಡ್ತೀನಿ. ಬಿಕಾಸ್ ನನ್ಗೆ ಎಂಡ್ ಆಫ್ ದ ಡೇ ನಾನು ಅರ್ನ್ ಮಾಡಬೇಕು. ಅರ್ನ್ ಮಾಡದೆ ಮನೆಗೆ ಹೋದ್ರೆ ನನ್ನ ಲೈಫ್ ಲೀಡ್ ಆಗಲ್ಲ. ಕರೆಕ್ಟ್. ಸೊ ನಮ್ಮ ಜನಗಳು ಇದನ್ನು ಚೇಂಜ್ ಆಗಬೇಕು. ಲೈಕ್ ಯಾರಲ್ಲಿ ಹೋಗ್ತಿದ್ದಾರೆ ಅವ್ರು ಚೇಂಜ್ ಮಾಡಬೇಕು. ಎಂಡ್ ಆಫ್ ದ ಡೇ ಯಾವುದೇ ರೂಲ್ಸ್ ಬಂದರೂ ಕೂಡ ಅನ್ಲೆಸ್ ಅಂಡ್ ಅಂಟಿಲ್ ವಿ ಟೇಕ್ ಇಟ್ ಸೀರಿಯಸ್ಲಿ, ವಿ ಅಕ್ನಾಲೆಜ್ ದಟ್ ರೂಲ್ಸ್ ಇಸ್, ಯಾವುದು ಚೇಂಜ್ ಆಗಲ್ಲ. ಸೊ ಗವರ್ಮೆಂಟ್ ಯಾವ ಮಟ್ಟಿಗೆ NGOsಗೆ ಸಪೋರ್ಟ್ ಮಾಡುತ್ತೆ? ಫಾರ್ ಎಕ್ಸಾಂಪಲ್ ಈಗ ನೀವು NGO ನಡೆಸ್ತಿರ್ತೀರಾ, ಈಗ ಗವರ್ಮೆಂಟ್ಗೂ ಸಹ ಗೊತ್ತಿರುತ್ತೆ. ಟು ಬಿ ಫ್ರಾಂಕ್, ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಗವರ್ಮೆಂಟ್ ಟು ಟೇಕ್ ಕೇರ್ ಆಫ್ ಆಲ್ ದಿಸ್ ಥಿಂಗ್ಸ್. ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಈಗ ಎಲೆಕ್ಷನ್ ಬಂತ, ಆಗ ಮನೆ ಮುಂದೆ ಬರ್ತೀನಿ, ಎಲ್ಲರ ಹತ್ರ ವೋಟ್ ಮಾಡ್ತೀನಿ. ಹಿಂಗೆ ಎದುರಿಗೆ ನಾವು ಡೆಮೋಕ್ರಸಿ ಹೇಳ್ತೀವಲ್ಲ, ಫಾರ್ ದ ಪೀಪಲ್ ಆಫ್ ದ ಪೀಪಲ್ ಅನ್ನಂಗೆ ಈಗ ಬರೀ ಎಲೆಕ್ಷನ್ ಬಂದಾಗ ಮಾತ್ರ ಕಣ್ಣಕ್ಕೆ ಕಾಣಿಸ್ತಾರೆ ಹೊರತು ಅದಾದ್ಮೇಲೆ ಕಣ್ಣಕ್ಕೆ ಕಾಣಿಸಲ್ಲ. ಅಟ್ಲೀಸ್ಟ್ ಫಾರ್ NGO ಇಸ್ ದರ್ ಎನಿಥಿಂಗ್ ಡನ್ ಬೈ ದ ಗವರ್ಮೆಂಟ್? ತುಂಬಾ ಇದೆ ಆಕ್ಚುಲಿ. ಗೌರ್ಮೆಂಟ್ನ ನಾವು ಬ್ಲೇಮ್ ಮಾಡ್ಬೋದು, ಬಿಟ್ರೆ ನಮಗೆ ಗೊತ್ತಿಲ್ಲ ಗೌರ್ಮೆಂಟಿಂದ ಏನೇನೆಲ್ಲ ಆಪರ್ಚುನಿಟೀಸ್ ಇದೆ ಅಂತ. ಅದನ್ನ ಎಜುಕೇಟ್ ಮಾಡೋರು ಯಾರಿಲ್ಲ. ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ, ರೂಲ್ಸಸ್ ಮಾಡ್ತಾರೆ ಅಥವಾ ಲೈಕ್ ಒಂದಷ್ಟು ಅಡ್ವಾಂಟೇಜ್ಗಳನ್ನ ಕ್ರಿಯೇಟ್ ಮಾಡ್ತಾರೆ, ಬಿಟ್ಬಿಡ್ತಾರೆ. ಅದನ್ನ ಜನಗಳಿಗೆ ರೀಚ್ ಮಾಡಿಸ್ಬೇಕು, ಅದು ಮೇಯ್ನ್. ಬಟ್ ಅದು ತುಂಬಾ ಕಡೆ ಆಗ್ತಿಲ್ಲ. ಇವಾಗ ಗೌರ್ಮೆಂಟಿಂದ ತುಂಬಾ ಒಂದಷ್ಟು ಗ್ರಾಂಟ್ಸ್ ಬರುತ್ತೆ NGOಗಳಿಗೆ, ಅಥವಾ ಲೈಕ್ ಅವ್ರಿಗೆ ಸ್ಕೀಮ್ಸ್ಗಳಿದೆ ತುಂಬಾ, ಅದನ್ನ ಅಪ್ಲೈ ಮಾಡಿ ಅವ್ರ ಕೆಲಸಗಳು ಮಾಡಿಸ್ಬೋದು. ಇವಾಗ ಎಷ್ಟೋ ಕೆಲಸಗಳನ್ನ ಗೌರ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ಥರ ಕೆಲಸಗಳನ್ನ ಏನು ಮಾಡ್ತಾರೆ, NGOಗಳಿಗೆ ಲೈಕ್ ಬಿಟ್ಕೊಡ್ತಾರೆ, ಮಾಡಿ ನಾವು ನಿಮಗೆ ಫಂಡ್ ಮಾಡ್ತೀವಿ ಅಂತ. ಸೊ ಅದು ಮಿಸ್ಯೂಸ್ ಆಗ್ತದೆ, ಅದು ಪ್ರಾಬ್ಲಮ್ ಇಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು NGO ಲೈಕ್ ಓಕೆ ಫೈನ್ ನಾನು ಈ ರೋಡ್ಗೆಲ್ಲ ಕಂಪ್ಲೀಟ್ ಲೈಕ್ ಪ್ಲಾಂಟಿಂಗ್ ಮಾಡಿಸ್ತೀನಿ, ಒಂದಷ್ಟು ಗಿಡಗಳನ್ನ ನಡೆಸ್ತೀನಿ ಅಂತ ಅವ್ರ ಹತ್ರ ಟೆಂಡರ್ ತಗೊಂಡು, ಸೊ ಅದನ್ನ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಏನಾಗುತ್ತೆ, ಏನ್ ಯೂಸ್ ಇಲ್ಲ. NGO ಕೆಟ್ಟ ಹೆಸರು. ಹೌದು, ಬಂದ್ ನಾನು ಕೈ ಇಟ್ಟಿದ ತಪ್ಪಿಗೆ NGO ಕೆಟ್ಟ ಹೆಸರು ಬರುತ್ತೆ, ಅವ್ರು ಮಾಡೋದಕ್ಕೆ ಹೋಗಲ್ಲ. ಒಂದು ಈಗ ನಾವ್ ಇದನ್ನ ಡಿಸ್ಕಸ್ ಮಾಡಿದ್ವಿ ಕೂಡ ಒಂದಷ್ಟು NGOಗಳ ಜೊತೆ, ಅಥವಾ ಲೈಕ್ ಈ ಆರ್ಫನೇಜ್ ಓಲ್ಡ್ ಏಜ್ ಹೋಮ್ ರನ್ ಮಾಡ್ತಿರೋ ಜೊತೆ ನಾವು ಇದನ್ನ ಡಿಸ್ಕಸ್ ಕೂಡ ಮಾಡಿದ್ವಿ, ಏನಕ್ಕೆ ಈ ತರ ಮಾಡ್ತೀರಾ ಅಂತ. ಅವ್ರು ಹೇಳಿದ್ ಒಂದೇ ಮಾತು, ನೋಡಪ್ಪ ನಿನ್ಗೆ ಲೈಕ್ ಬೇರೆ ಕೆಲಸ ಇದೆ, ನೀನು ಇದನ್ನ ಬರೀ ವೀಕೆಂಡ್ ಅಲ್ಲಿ ಮಾಡ್ತೀರಾ, ನಿಮ್ ದುಡ್ಡಲ್ಲಿ ಮಾಡ್ತೀರಾ, ನಿನ್ಗೆ ಒಂದು ಅರ್ನಿಂಗ್ ಇದೆ. ಬಟ್ ನನ್ಗೇನು ಅರ್ನಿಂಗ್ ಇದೆ, ನನ್ಗಿದೆ ಅರ್ನಿಂಗ್. ಸೊ ಐ ಶುಡ್ ಮೇಕ್ ಮನಿ. ಇವಾಗ ಯಾವುದೋ ಒಬ್ಬ ಓಲ್ಡ್ ಏಜ್ ಹೋಮ್ ನಡೆಸಿದ್ದಾರೆ ಅಥವಾ ಆರ್ಫನೇಜ್ ನಡೆಸಿದ್ದಾರೆ ಅಥವಾ ಯಾವುದೇ ಒಂದು ಬೇರೆ ಸೆಕ್ಟರ್ ಮಾಡ್ತಿದ್ದಾರೆ ಅಂತಂದ್ರೆ ಅವರು ಎಲ್ಲ ಬಿಟ್ಟು ಇದನ್ನ ಮಾಡ್ತಿದ್ದಾರೆ. ಸೊ ಅವ್ರಿಗೂ ಮನೆ ನಡಿಬೇಕು. ಹೆಂಗ್ ನಡೆಸ್ತಾರೆ? ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು 10 ಬೆಡ್ ತಗೊಂಡೋದ್ರೆ 10 ಬೆಡ್ನ ಅವರು ಆರ್ಫನೇಜ್ ಅಲ್ಲಿ ಇರೋರ್ಗು ಅಥವಾ ಓಲ್ಡ್ ಏಜ್ ಹೋಮ್ ಅಲ್ಲಿ ಇರೋರ್ಗು ಹಾಕಿ ಮಲಗಿಸ್ಬಿಟ್ರೆ ಅವ್ನಿಗೇನ್ ಬಂತು ದುಡ್ಡು? ಅವ್ನ ಲೈಫ್ ಹೆಂಗ್ ಲೀಡ್ ಮಾಡ್ತಾನೆ? ಅವ್ನ ಅವಾಗ ಮಾಡ್ಲೇಬೇಕು. 10 ಬೆಡ್ಡಲ್ಲಿ 5 ಬೆಡ್ನ ಮಾರ್ತಾನೆ ಮತ್ತೆ. ಸೊ ಇನ್ನು 5 ಜನಕ್ಕೆ ಹೋಗ್ಬಿಟ್ಟು ಸರ್ ನನ್ಗೆ 5 ಬೆಡ್ ರಿಕ್ವೈರ್ಮೆಂಟ್ ಇದೆ ಅಂತ ಕೇಳ್ತಾನೆ. ಸೊ ಅವಾಗ ಮತ್ತೆ ಇನ್ನು 5 ಬೆಡ್ ಬರುತ್ತೆ, ಅದ್ರಲ್ಲಿ 3 ಬೆಡ್ನ ಮಾರ್ತಾನೆ, 2 ಮಾತ್ರ ಇಟ್ಟಿರ್ತಾನೆ. ಸೊ ಹಂಗ ಅವ್ನ ಲೈಫ್ ಲೀಡ್ ಮಾಡ್ತಾನೆ. ದೆನ್ ಈಗ ಜನ ಹಂಗಾರೆ ನಾವು ನಂಬಿಕೆ ಇಟ್ಟು ತಗೊಂಡೋಗಿ ಕೊಡೋದೇ ಅಲ್ಲಿ ತಪ್ಪಾಗ್ತಿದೆ. ಸರ್ ಇವಾಗ ನಂದೇ ಲೈಕ್ ಆಕ್ಚುಲಿ ನಾನು ಹೇಳ್ದಂಗೆ ಮೊದಲು ನಮ್ಗೆ ಯಾವ್ದು ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಏನ್ ಮಾಡಬೇಕು ಹೇಗೆ ಅಂತೆಲ್ಲ. ಸೊ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದಲ್ಲ ಈ ಆರ್ಫನೇಜ್ ಓಲ್ಡ್ ಏಜ್ ಹೋಮ್ ವಿಸಿಟ್ಗಳು ಈ ಥರದ್ರಿಂದಾನೆ. ಸೊ ನಾವು ಆಕ್ಚುಲಿ ಲೈಕ್ ಐ ಡೋಂಟ್ ನೇಮ್ ಇಟ್, ಬಟ್ ಒಂದು ಆರ್ಫನೇಜ್ಗೆ ಹೋದ್ವಿ. ಅವ್ರು ನಮಗೆ ಕೇಳಿದ್ರು, ಇಲ್ಲಿ ಮಲ್ಕೊಳ್ಳೋ ಮಕ್ಳುಗಳಿಗೆಲ್ಲ ಬೆಡ್ಶೀಟ್ಸ್ ಇಲ್ಲ, ಸೊ ತುಂಬಾ ರಿಕ್ವೈರ್ಮೆಂಟ್ ಇದೆ ತಂದ್ಕೊಡಿ ಅಂತ.
ಸೊ ನಾವು ಲೈಕ್ ಆ ಮೂಮೆಂಟಲ್ಲಿ ನಮ್ಮ ಹತ್ರ ದುಡ್ಡು ಇರಲಿಲ್ಲ. ಸೊ ಫ್ರೆಂಡ್ಸ್ ಎಲ್ಲ ಪೂಲ್ ಮಾಡಿ ಒಂದಷ್ಟು ದುಡ್ಡು ಸೇರಿಸಿ ಚಿಕ್ಕಪೇಟೆಗೆ ಹೋಗಿ ಅವನ ಹತ್ರ ಎಷ್ಟೋ ಬಾರ್ಗೇನ್ ಮಾಡಿ, ಇಲ್ಲ ಈ ಥರ ಕಾಸ್ಗೆ ಕೊಡಿ ಅಂತ ಹೇಳಿ ಅವನ್ನ ಕನ್ವಿನ್ಸ್ ಮಾಡಿ ಕಡಿಮೆ ರೇಟ್ ಮಾಡಿಸ್ಕೊಂಡು ಹೆಂಗೋ ತಂದು ಒಂದು ಆಟೋ ಮಾಡ್ಕೊಂಡು ತಂದು ಕೊಟ್ವಿ ಅಲ್ಲಿ. ಸೊ ಕೊಟ್ಮೇಲೆ ಲೈಕ್ ಓಕೆ ಕೊಟ್ಟು ಎಲ್ಲ ಮಾತಾಡಿ ಈಚೆ ಬಂದ್ವಿ. ನನ್ನ ಫ್ರೆಂಡು ಇಲ್ಲ ನನಗೆ ಲೈಕ್ ಬಾಯಾರಿಕೆ ಆಗ್ತಿದೆ, ಮಜ್ಜಿಗೆ ಏನಾದ್ರು ಕುಡಿಬೇಕು, ಬಾ ಇಲ್ಲಿ ಹೋಗೋಣ. ಸೊ ಅಲ್ಲೊಂದು ನಂದಿ ಪಾರ್ಲರ್ ಇತ್ತು, ಅಲ್ಲಿ ಹೋದ್ವಿ, ಮಜ್ಜಿಗೆ ಕುಡಿತಾ ನಿಂತಿದ್ವಿ. ಮಾತಾಡ್ತಾ ಹಾಗೆ ಟೈಮ್ ಪಾಸ್ ಆಯಿತು. ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಆಯಿತು, ಹಾಗೆ ನಿಂತಿದ್ವಿ. ಆ ಆರ್ಫನೇಜ್ ಮುಂದೆ ಒಂದು ಆಟೋ ಬಂತು. ಸೊ ಬಂತು ಲೈಕ್ ನಾವು ಕೊಟ್ಟಿದ್ದು ಅಷ್ಟು ಐಟಮ್ಸ್ನ ಆಟೋಗೆ ಶಿಫ್ಟ್ ಮಾಡಿದ್ರು. ನಾವು ನೋಡ್ತಾನೆ ಇದ್ವಿ ಶಾಕಲ್ಲಿ, ಎಲ್ಲಕ್ಕೆ ತೊಗೊಂಡು ಹೋಗ್ತಿದ್ದಾರೆ ಇವರು ಅಂತ. ಆಮೇಲೆ ತಿರ್ಗಾ ಅವ್ರನ್ನ ಕೇಳಿದ್ವಿ, ಸರ್ ಇದೇನು ಬೇರೆ ಆರ್ಫನೇಜ್ ಇದೆಯಾ, ಅದು ಮತ್ತೆ ಏನಾದ್ರು ಬ್ರಾಂಚ್ ಇದೆಯಾ, ಎಲ್ಲಿಗೆ ಹೋಗ್ತಿದ್ದಾರೆ, ಏನು ತೊಗೊಂಡು ಹೋಗ್ತಿದ್ದಾರೆ ಅಂತ. ಏನಿಲ್ಲ ಸರ್, ಅದು ಹಂಗೆ ಏನೇ ಬಂದರೂ ತೊಗೊಂಡು ಹೋಗ್ತಾರೆ, ಮಾರ್ಕೊತಾರೆ. ನಿಜವಾಗ್ಲೂ ಹಾಂ ಸರ್, ಎಂಡ್ ಆಫ್ ದ ಡೇ ಇನ್ನೇನು ಲೈಕ್ ಮತ್ತೆ ಯಾರು ನೆಕ್ಸ್ಟ್ ಡೋನರ್ ಬಂದರೆ ಏನು ಕೇಳ್ತಾರೆ, ಅವರೆಲ್ಲ ಇದ್ರೆ ಆರ್ಫನೇಜಲ್ಲಿ ಅವ್ನಿಗೇನು ರಿಕ್ವೈರ್ಮೆಂಟ್ ಇರಬೇಕಲ್ವ ಯಾರು ಬಂದಾಗ ಕೇಳೋದಕ್ಕೆ. ಸೊ ನೀವೆಲ್ಲ ತಂದು ತುಂಬಿಟ್ರೆ ಏನು ಕೇಳ್ತಾನೆ, ಬಂದವ್ರು ಓಕೆ ಎಲ್ಲ ಇದೆ ಅಂದ್ಬಿಟ್ಟು ಅವ್ರು ಬರ್ತಾರೆ ಹೋಗ್ತಾರೆ, ಅವಾಗ ಇವ್ನಿಗೇನು ಬಂತು ಲಾಭ. ಸೊ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಹೌದು, ಏನೂ ಮಾಡೋಕ್ಕಾಗಲ್ಲ, ಹೆಲ್ಪ್ ಮಾಡೋಕ್ಕೆ ಲೈಕ್ ಅವ್ರಿಗೂ ಬೇರೆ ಇನ್ನೇನು ದಾರಿ ಇಲ್ಲ. ಬಟ್ ಇಸ್ ಇಟ್ ಎಥಿಕಲ್? ಖಂಡಿತ ಇಲ್ಲ. ಸೊ ಅದನ್ನ ಯಾರು ಕ್ವಶನ್ ಮಾಡಬೇಕು? ಸೊ ನಾವೇ ಕ್ವಶನ್ ಮಾಡ್ಕೋಬೇಕು ನಮಗೆ, ನಾವೆಲ್ಲಿ ಹೋಗ್ತಿದೀವಿ, ಎಲ್ಲಿ ಫೀಡ್ ಮಾಡ್ತಿದೀವಿ ಅನ್ನೋದನ್ನ. ಸೊ ನಾನೆಲ್ಲೋ ಹೋಗ್ಬಿಟ್ಟು ಯಾವುದೋ ಒಂದು ಆರ್ಫನೇಜ್ಗೋ ಏನೋ ಮಾಡಿ ಕೊಡೋ ಬದಲು ನಾನೇ ತುಂಬ ಕೆಲಸಗಳನ್ನ ಬೇರೆ ರೀತಿಯಲ್ಲಿ ಮಾಡ್ಬೋದಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 5,000 ಇದೆ, ನಾನು ಒಂದು ಟೈಮ್ ಊಟ ಹಾಕಿಸ್ಬಿಡ್ತೀನಿ ಅಂತಂದ್ರೆ ನಿಮ್ಗೆ ನಿಜವಾಗ್ಲೂ ಅನ್ಸುತ್ತಾ ಒಂದು 20 ಮಕ್ಳುಗಳಿಗೆ 5,000 to 10,000 ದುಡ್ಡು ಬೇಕು ಊಟ ಹಾಕೋದಕ್ಕೆ ಅಂತ? ಬೇಡ, ಅಷ್ಟೆಲ್ಲ ಬೇಡವೇ ಬೇಡ. ಬಟ್ ಏನಕ್ಕೆ ಚಾರ್ಜ್ ಮಾಡ್ತಾರೆ? ಇವತ್ತು ಎಷ್ಟೇ ಆರ್ಫನೇಜ್ ಯಾವುದೇ ತಗೊಳ್ಳಿ, ನೀವೇನಾದ್ರು ನೀವು ಮನೆಗಳಿಂದ ಊಟ ತಗೊಂಡು ಹೋಗ್ತೀವಿ, ನಾವು ತಂದು ಸರ್ವ್ ಮಾಡ್ತೀವಿ ಅಂದ್ರೆ ದಸೆ ನೋ, ತರಬೇಡಿ, ನಾವೇ ಪ್ರಿಪೇರ್ ಮಾಡ್ತೀವಿ ಅಂತ. ಏನಕ್ಕೆ ಅಂದ್ರೆ ಇಲ್ಲ ಅದು ಇನ್ಫೆಕ್ಷನ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಹಾಗೆ ಹೀಗೆ ಅಂತ. ಬಟ್ ಅಲ್ಲಿ ಬಡಿಸೋ ಊಟಗಳು ಹೆಂಗಿರುತ್ತೆ ಅಂದ್ರೆ ಲೈಕ್ ಒಂದು ಅನ್ನ, ರಸಮ್ಮು, ಒಂದು ಹಪ್ಪಳ, ಇಷ್ಟೇ. ಸೊ ಇದಕ್ಕೆ 5,000 6,000 ಬೇಕಾ ಆ ಮಕ್ಳುಗಳಿಗೆ ಬಡಿಸೋದಕ್ಕೆ? ಸೊ ಇದು ಎಂಡ್ ಆಫ್ ದ ಡೇ ಏನಾಗ್ಬಿಟ್ಟಿದೆ, ಒಂದು ಗ್ರೇ ಶೇಡ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಆ್ಯಂಡ್ ಅದು ಕೂಡ ಬಿಸ್ನೆಸ್ ಅವ್ರು ಮಾಡ್ತಿದ್ದಾರೆ, ಲೈಕ್ ಅದು ತಪ್ಪು ಅಂತ ಹೈಲೈಟ್ ಮಾಡೋದಕ್ಕಿಂತ ಅದು ನಾವೇ ಅದನ್ನ ಸೃಷ್ಟಿ ಮಾಡಿರೋದು. ಈ ಆರ್ಫನೇಜ್ಗಳು ಸೃಷ್ಟಿ ಆಗೋದಕ್ಕೆ ಕಾರಣ ಇದಕ್ಕೆ ಸೊಲ್ಯೂಷನ್ ಏನು? ಸೊ ದಟ್ ನಾವು ತಗೊಂಡೋಗ ಐಟಮ್ ಅವ್ರು ಕೇಳ್ದಾಗ ಕೊಡೋದಕ್ಕಿಂತ ನಮ್ಮ ಕೈಲಿಂದ ಅವ್ರಿಗೆ ಡೈರೆಕ್ಟ್ ಆಗಿ ಏನ್ ಯೂಸ್ ಆಗುತ್ತೆ ಅದನ್ನ ತಗೊಂಬಂದ್ ಕೊಡ್ಬೇಕಾ? ತುಂಬಾ ಜೆನ್ಯೂನ್ ಆಗಿರೋದಿದೆ ಸರ್. ನಾನು ಆಕ್ಚುಲಿ ಎಲ್ಲರೂ ಇದೇ ಮಾಡ್ತಿದ್ದಾರೆ ಅಂತ ಹೇಳ್ತಿಲ್ಲ, ತುಂಬಾ ಜೆನ್ಯೂನ್ ಆಗಿ ನಡೆಸ್ತಿರೋರು ಇದ್ದಾರೆ. ಬಟ್ ಏನಂದ್ರೆ ಒಂದಷ್ಟು ಕ್ಯಾಟಗರೀಸ್ ಆಫ್ ಪೀಪಲ್ ಈ ತರನೂ ಮಾಡ್ತಿದ್ದಾರೆ. ಅದನ್ನ ಐಡೆಂಟಿಫೈ ಮಾಡಿ ಯಾರಿಗೆ ರೀಚ್ ಮಾಡಿಸ್ಬೇಕು ಅವ್ರಿಗೆ ರೀಚ್ ಮಾಡಿಸ್ಬೇಕಷ್ಟೇ. ಬಟ್ ನಮ್ಮ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ಸು ಇರಲ್ಲ, ಅಥವಾ ಯಾರಿದ ಮಾಡ್ತಾನೆ ಅನ್ನೋದು ಗೊತ್ತಿರಲ್ಲ. ನಮ್ಮಲ್ಲಿ ಏನಂದ್ರೆ ಲೈಕ್ ನಮ್ಗೆ ಟೈಮ್ ಇಲ್ಲ ಅನ್ನೋದೊಂದು ತುಂಬಾ ದೊಡ್ಡ ಎಕ್ಸ್ಕ್ಯೂಸ್. ನಮಗೆ ತುಂಬಾ ಟೈಮ್ ಇದೆ ತಿಳ್ಕೊಬೇಕು ಅಂತಂದ್ರೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಲೈಕ್ ಯಾವುದೇ ಒಂದು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅಥವಾ ಲೈಕ್ ಜಿಯೋಗ್ರಫಿ ಬಗ್ಗೆ ಆಗಿರ್ಬೋದು, ಅಥವಾ ನೇಚರ್ ಬಗ್ಗೆ ಆಗಿರ್ಬೋದು, ಯಾವುದೇ ವಿಷಯ ಆಗಿರ್ಬೋದು ನಿಮ್ಮ ಫಿಂಗರ್ ಟಿಪ್ಪಲ್ಲಿ ಸಿಗುತ್ತೆ. ನಿಮ್ಗೆ ಯಾವ ಇನ್ಫಾರ್ಮೇಶನ್ ಬೇಕು ಯು ಕ್ಯಾನ್ ಗೆಟ್ ಇಟ್. ಸೊ ಬಟ್ ಏನಂದ್ರೆ ನಮಗೆ ಅದು ಬೇಕಾ, ತಿಳ್ಕೊಬೇಕಾ ಅನ್ನೋ ನಾಲೆಜ್ ಇಲ್ಲ. ಅಂಡ್ ಸೆಕೆಂಡ್, ಯಾಕೆ ತಿಳ್ಕೊಬೇಕು ಅನ್ನೋ ಈಗೋ, ನನಗೆ ಯಾಕೆ ಬೇಕಿದು ಅನ್ನೋದೊಂದು. ಸೊ ಹಾಗಾಗಿ ನಾವೆಲ್ಲ ತಿಳ್ಕೊಳಕ್ ಹೋಗ್ತಿಲ್ಲ. ಅಂಡ್ ಎಂಡ್ ಆಫ್ ದ ಡೇ ಏನ್ ಮಾಡ್ತಿದ್ವಿ, ನಂಗೆ ಇದು ಗೊತ್ತಿಲ್ಲ, ನಂಗೆ ಇದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ಅಂತ. ಸೊ ನಿಮ್ಗೆ ಯಾವ ಇನ್ಫಾರ್ಮೇಶನ್ ಇವತ್ತು ಅವೈಲಬಲ್ ಇಲ್ಲ ಹೇಳಿ. ಓಕೆ, ಇಂಥ ಟಾಪಿಕ್ ಬಗ್ಗೆ ನಮಗೆ ಗೂಗಲಲ್ಲೋ ಅಥವಾ ಇಂಟರ್ನೆಟಲ್ಲೋ ನನಗೆ ಲೈಕ್ ಈ ಇನ್ಫಾರ್ಮೇಶನ್ ಬಗ್ಗೆ ಎಲ್ಲೂ ಇಲ್ವೇ ಇಲ್ಲ, ಸೋರ್ಸೇ ಇಲ್ಲ ಅನ್ನೋ ಥರ ಯಾವುದೂ ಇಲ್ಲ. ಎಲ್ಲಾದ್ರ ಬಗ್ಗೆನೂ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಇವತ್ತು. ಬಟ್ ಯಾರು ಚೆಕ್ ಮಾಡ್ತಿದ್ವಿ? ನಮಗೆ ಮಾತೆತ್ತಿರೋ ನಮ್ಮ ಫಿಂಗರ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲೇ ಇರುತ್ತೆ, ಇಲ್ಲ ಫೇಸ್ಬುಕ್ಕಲ್ಲೇ ಇರುತ್ತೆ. ಅದನ್ನ ಬಿಟ್ಟು ಬೇರೆ ಕಡೆ ಎಲ್ಲರೂ ಹೋಗ್ತಿದ್ಯಾ ನಮ್ಮ ಫಿಂಗರ್ಸು? ಇಲ್ಲ. ಮೋಸ್ಟ್ ವೇಸ್ಟೆಡ್ ಟೈಮ್ ಅಂತಾನೆ ಹೇಳ್ಬೋದು. ಎಷ್ಟು ಅದೇ ಹೇಳ್ತಾರಲ್ಲ, ಅವಶ್ಯಕತೆಗೂ ಮೀರಿ ಯೂಸ್ ಮಾಡಿದಾಗ ಅದರಿಂದ ಅಡ್ವಾಂಟೇಜ್ಗಿಂತ ಡಿಸ್ಅಡ್ವಾಂಟೇಜಸ್ಸೇ ಜಾಸ್ತಿ, ಟು ಬಿ ಫ್ರ್ಯಾಂಕ್. ಆ್ಯಂಡ್ ಸಿನ್ಸ್ ನಾವೀಗ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸೊ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಅಂತ ನಾವೇನು ಕರಿತೀವಿ, ಸೊ ಅಲ್ಲೂ ಕೆಲವೊಂದೊಂದಿದೆ, ನೆಗೆಟಿವ್ ಶೇಡ್ಸ್ ಇದೆ, ಪಾಸಿಟಿವ್ ಶೇಡ್ಸ್ ಇದೆ. ಇಫ್ ದೇ ಯುನೈಟ್, ಇಫ್ ದೇ ಕಾಂಟ್ರಿಬ್ಯೂಟ್ ಸಮಥಿಂಗ್ ಟು ದ ಸೊಸೈಟಿ ಅಂತ ನೋಡೋದು. ಈಗ ನಾನು ಕೆಲವೊಂದೊಂದು ವಿಡಿಯೋಸ್ ಮಾಡ್ಬೇಕಾದ್ರೆ ನಾನೀಗ ಫುಡ್ ಬ್ಲಾಗರ್ಸ್ಗೆ ನಾನು ಕೆಲವೊಂದು ಹೈಲೈಟ್ ಮಾಡಿ ಹೇಳಿದೆ. ಒಂದು ಪಾಮ್ ಆಯಿಲ್ ಯೂಸೇಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದೆ, ನೀವು ಹೋಗ್ತೀರಾ, ಊಟ ಚೆನ್ನಾಗಿದೆ, ಸಖತ್ತಾಗಿದೆ, ಅನ್ಲಿಮಿಟೆಡ್. ಟು ಬಿ ಫ್ರಾಂಕ್, ನನಗೆ ಒಂದೊಂದು ಟೈಮಲ್ಲಿ ಏನು ಅನ್ಸುತ್ತೆ ಅಂದ್ರೆ, ಈ ಅನ್ಲಿಮಿಟೆಡ್ ಅಂತ ಕೊಡ್ತಿದಾರಲ್ಲ, ದಟ್ ಇಸ್ ವೇರ್ ಇಟ್ ಇಸ್ ಕ್ರಿಯೇಟಿಂಗ್ ಎ ಪ್ರಾಬ್ಲಮ್. ಈಗ ಮುಂಚೆ ಜನ ಹಸುವಿಂದ ಸಾಯ್ತಾ ಇದ್ರು, ಒಂದು 40 years 30 years ಮುಂಚೆ ನೋಡಿದ್ರೆ ತಿನ್ನಕ್ ಊಟ ಸಿಗ್ತಿರ್ಲಿಲ್ಲ, ಹಸುವಿಂದ ಸಾಯ್ತಾ ಇದ್ರು. ಈಗೆಲ್ಲ ಜನ ಒಬೇಸಿಟಿಯಿಂದ ಸಾಯ್ತಿದ್ದಾರೆ. ಇದು ನಮ್ಮ ಜನಕ್ಕೆ ಒಂದು ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಓವರ್ ಈಟಿಂಗ್ ಇಸ್ ಅನದರ್ ಬಿಗ್ ಡಿಸೀಸ್. ಈಗ ನಮ್ಮಲ್ಲಿ ಏನಾಗುತ್ತೆ, ನಾನು ಇನ್ಫ್ಲುಯೆನ್ಸರ್ ಅದೇ ಹೇಳ್ತಿರೋದು, ನೀನು ಹೇಳ್ತೀಯ ಸಖತ್ತಾಗಿದೆ, 99 rupeesಗೆ 150 rupees ಅನ್ಲಿಮಿಟೆಡ್ ಕೊಡ್ತಿದ್ದಾನೆ. ಅದೇ ತರ ಎಲ್ಲಿ ತಿನ್ಬೇಕು, ಎಲ್ಲಿ ತಿನ್ಬಾರ್ದು, ಎಲ್ಲಿ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ, ಎಲ್ಲಿ ಯಾವ ತರ ಹೈಜೀನ್ ಇದೆ, ಎಲ್ಲಿ ಹೈಜೀನ್ ಇಲ್ಲ, ಎಲ್ಲಿ ತಿನ್ಬೇಡಿ, ಇದನ್ನ ಯೋಚನೆ ಮಾಡಲ್ಲ. ಬಂದ್ನ ಪ್ರಮೋಟ್ ಮಾಡೋದ್ನ ಹೋದ್ನ. ಹೌ ಗುಡ್ ಯು ಫೀಲ್ ದಟ್, ಈಗ ನೀವೇ ಹೇಳಿದ್ರಿ ಸರ್, ನಾವು ಕಡಲೆಕಾಯಿ ಪಾರ್ಸೆಲ್, ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಸ್ ಎಲ್ಲಾರನ್ನೂ ಯೂಸ್ ಮಾಡಿದ್ವಿ. ವಾಟ್ ಇಸ್ ದೇರ್ ಕಾಂಟ್ರಿಬ್ಯೂಷನ್ ಟು NGOs? ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? NGOs ಅಂತಲ್ಲ, ಆಸ್ ಅ ಲೈಕ್ ಸೊಸೈಟಿಗೆನೆ ಯಾರು ಒಂದು ಮೈನ್ ಸ್ಟ್ರೀಮ್ ಅಲ್ಲಿ ಇರ್ತಾರೆ, ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ಇರುತ್ತೆ. ಅವ್ರು ಯಾವಾಗ ಅವ್ರ ರೆಸ್ಪಾನ್ಸಿಬಿಲಿಟೀಸ್ನ ಮರೆತು
ಬರೀ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅಥವಾ ಬರೀ ಒಂದು ಮನಿ ಮೇಕಿಂಗ್ ಆಗಿರ್ಬೋದು ಇಳಿತಾರೆ, ಅವಾಗ ಮಾತ್ರ ಎಲ್ಲ ಲೈಕ್ ಸ್ಪಾಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಹೇಳ್ದಂಗೆ ಈಗ ಏನು ₹99 ಫುಡ್ ಬ್ಲಾಗ್ಸು XYZ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಎಂಡ್ ಆಫ್ ದ ಡೇ ಒಂದು ಮಾರ್ಕೆಟಿಂಗ್ ಟೀಮ್ ಇದೆ. ಆ ಮಾರ್ಕೆಟಿಂಗ್ ಟೀಮ್ ಹೇಳಿರ್ತಾರೆ ನೀನು ಈ ಹೋಟ್ಲನ್ನ ಹಿಂಗೆ ಪ್ರಮೋಟ್ ಮಾಡಬೇಕು ಅಂತ. ಅವ್ನಿಗೆ ಊಟ ಚೆನ್ನಾಗಿಲ್ಲ ಅಂದ್ರೂ ಕೂಡ ಅವನೇನ್ ಮಾಡ್ಬೇಕು, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು. ಬಿ ಫ್ರಾಂಕ್, ಅದನ್ನ ನೋಡಿ ಎಷ್ಟೋ ಜನ ಹೋದವರು ನನ್ನ ಸ್ಟೂಡೆಂಟ್ಸ್ ಕ್ಲಾಸಲ್ಲಿ ಹೇಳ್ತಿರ್ತಾರಲ್ಲ, ಇದನ್ನ ಎಕ್ಸಾಂಪಲ್ ಕೊಟ್ಟಾಗ, ಸರ್ ವರ್ಸ್ಟ್ ಆಗಿದೆ ಫುಡ್, ಅದನ್ನಷ್ಟು ಬಿಲ್ಡಪ್ ಕೊಟ್ಟಿರ್ತಾರೆ, ಹೈಪ್ ಕೊಟ್ಟಿರ್ತಾರೆ. ಒಂದು ಜನ ಬೆಳಗ್ಗೆ 6 ಗಂಟೆ ಬಿರಿಯಾನಿ ತಿನ್ನಕ್ಕೆ ಅಂತ ಬರ್ತಾರೆ, ತಿಂದ ಮೇಲೆ ಎದೆ ಉರಿಯೋದಾಗಿರ್ಬೋದು, ಇಲ್ಲ ಫುಡ್ ಪಾಯ್ಸನ್ ಆಗಿದ್ದಾಗಿರ್ಬೋದು, ಇಲ್ಲ ಅಂದ್ರೆ ಸ್ಕಿನ್ ಅಲರ್ಜಿ ಆಗಿರ್ಬೋದು, ತುಂಬಾ ಜನಕ್ಕಾಗಿದೆ. ಇದನ್ನ ಯಾರೊಬ್ರು ಹೇಳಲ್ಲ, ಅದು ಕಮೆಂಟ್ ಸೆಕ್ಷನ್ ಇರುತ್ತೆ. ಎಷ್ಟು ದಿನ ನಮ್ಮಲ್ಲಿ ಹೋಗಿ ಕಮೆಂಟ್ ಸೆಕ್ಷನ್ ತೆಗೆದು ಅಲ್ಲಿ ಏನಾಯ್ತು, ಕೆಲವೊಬ್ರು ನೆಗೆಟಿವಿಟಿ ಏನಾಯ್ತು ನೋಡಲ್ಲ, ಬರೀ ವಿಡಿಯೋ ಒಂದು ನೋಡ್ತೀವಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಉಗ್ದಿರ್ತಾರಲ್ಲ, ಅದನ್ನ ಖಂಡಿತ ನೋಡಿರಲ್ಲ. ಆಕ್ಚುಲಿ ಕಮೆಂಟ್ ಮಾಡೋದು ಇದೆಲ್ಲ ಆಕ್ಚುಲಿ ಏನಂದ್ರೆ ಒಂಥರ ಇಂಡೈರೆಕ್ಟ್ ಆಗಿ ಅಡ್ವಾಂಟೇಜ್. ದ ಮೋರ್ ಯು ಕಮೆಂಟ್ ದ ರೀಲ್ಸ್ ವಿಲ್ ಬಿ ಲೈಕ್ ತುಂಬಾ ರೀಚ್ ಆಗುತ್ತೆ. ಸೊ ಹಂಗಾಗಿ ಅವ್ರ ತಲೆನೇ ಕೆಡ್ಸ್ಕೊಳ್ಳಲ್ಲ. ನೀವು ಬ್ಯಾಡ್ ಕಮೆಂಟ್ಸ್ ಮಾಡ್ತೀರಾ, ಗುಡ್ ಕಮೆಂಟ್ಸ್ ಮಾಡ್ತೀರಾ ಮಾಡಿ, ಎಂಡ್ ಆಫ್ ದ ಡೇ ಆ ಒಂದು ವಿಡಿಯೋಗೆ ವಿಸಿಟಿಂಗ್ ಜಾಸ್ತಿ ಆಗ್ತಿರೋದು ಯಾವ್ದ್ರಿಂದ? ಕಮೆಂಟ್ಸು, ಲೈಕ್ಸು, ಶೇರ್ಸ್ ಇಂದಾನೆ. ಸೊ ಫಾರ್ ಎಕ್ಸಾಂಪಲ್ ಒಂದು 10 ಕಮೆಂಟ್ ಮಾಡಿ ನನ್ನ ಜೊತೆಗೆ ಅವರು ಅದನ್ನ ಫೈಟ್ ಮಾಡ್ತಿದ್ದಾರೆ, ಆರ್ಗ್ಯುಮೆಂಟ್ಸ್ ಮಾಡ್ತಿದ್ದಾರೆ ಅಂದ್ರೆ, ನಾವು ಫೈಟ್ ಮಾಡೋ ಟೈಮಲ್ಲಿ ಅಟ್ಲೀಸ್ಟ್ ಆ ರೀಲು ಒಂದು 30 ಮಿನಿಟ್ಸ್ ಓಡುತ್ತೆ ಎಕ್ಸ್ಟ್ರಾ. ಯಾಕಂದ್ರೆ ನಾನು ಕಮೆಂಟ್ ಮಾಡೋದಕ್ಕೆ ಒಂದು 10 ಮಿನಿಟ್ಸ್ ತಗೊಂತಿದ್ದೀನಿ, ಅವ್ನು ಮತ್ತೆ ಆ ರೀಲ್ನ ಓಪನ್ ಮಾಡ್ತಾನೆ, ಕಮೆಂಟ್ ಮಾಡ್ತಾನೆ, ಬ್ಯಾಕ್ ಗ್ರೌಂಡಲ್ಲಿ ಅದು ವ್ಯೂಸ್ ಓಡ್ತಾನೆ ಇರುತ್ತೆ. ಸೊ ಹಂಗಾಗಿ ಅವ್ರಿಗೆ ಪ್ರಾಫಿಟೇ, ಏನ್ ಬೈಕೊಂಡ್ರು ಅವ್ರಿಗೇನು ಬೇಜಾರಿಲ್ಲ ಎಂಡ್ ಆಫ್ ದ ಡೇ. ಸೊ ಅವ್ರ ಖುಷಿಯಿಂದನೇ ಅದನ್ನ ರಿಸೀವ್ ಮಾಡ್ತಾರೆ. ರೆಸ್ಪಾನ್ಸಿಬಿಲಿಟಿ ಅನ್ನೋದು ಈಗ ಒಂದು ಕ್ವಶನ್ ಮಾರ್ಕ್ ಹಾಕುತ್ತೆ. ಹೌದು. ಸೊ ಎಂಡ್ ಆಫ್ ದ ಡೇ ಇವಾಗ ಏನಾಗುತ್ತೆ, ಲೈಕ್ ಆಸ್ ಅ ಇನ್ಫ್ಲೂಯೆನ್ಸರ್ಸ್ ಅದನ್ನ ಏನ್ ತೋರಿಸ್ತಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಎಷ್ಟು ಎಜುಕೇಟೆಡ್ಸ್ ಫಸ್ಟ್ ಆಫ್ ಆಲ್. ಇವಾಗ ಯಾವ್ದೋ ಒಂದು ಫುಡ್ ರಿವ್ಯೂ ಮಾಡ್ತಾರೆ ಅಂತಂದ್ರೆ ಲೈಕ್ ಹೌ ಹೆಲ್ತಿ ಇಟ್ ಇಸ್, ಸೊ ಅದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಇದೆಯಾ? ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾಲೆಜ್ ಇದೆಯಾ ಅವ್ರಿಗೆ? ಇಲ್ಲ. ಇವತ್ತು ಮೊಬೈಲ್ ಇದ್ರೆ ಸಾಕು, ಲೈಕ್ ಅಲ್ಲಿ ಬಿಕಮ್ ಇನ್ಫ್ಲೂಯೆನ್ಸರ್. ಸೊ ಇವಾಗ ಏನಂದ್ರೆ ಲೈಕ್ ತಗೊಳ್ಳಿ, ತಪ್ಪಲ್ಲ, ಬಟ್ ತಗೊಂಡ್ಮೇಲೆ ರೆಸ್ಪಾನ್ಸಿಬಿಲಿಟೀಸ್ನು ಹಂಗೆ ತಗೊಬೇಕು. ಸೊ ದರ್ ಇಸ್ ಅ ಸೇಯಿಂಗ್, ದ ಗ್ರೇಟ್ ಪವರ್ ಕಮ್ಸ್ ವಿತ್ ದ ಗ್ರೇಟ್ ರೆಸ್ಪಾನ್ಸಿಬಿಲಿಟೀಸ್ ಅಂತ. ಸೊ ಹಂಗಾಗಿ ನಿಮ್ಗೆ ಒಂದಷ್ಟು ಜನ ಇಷ್ಟಪಡ್ತಿದ್ದಾರೆ ಅಂದಾಗ ಆ ಇಷ್ಟಪಡೋ ಜನಗಳಿಗೆ ನೀವೇನ್ ಕೊಡ್ತಿದ್ದಾರೆ ಇನ್ ರಿಟರ್ನ್? ಜಸ್ಟ್ ಟೆಲಿಂಗ್ ಅ ಪ್ಲೇಸ್ ಲೈಕ್ ಇಲ್ಲಿದೆ ಒಂದು ಅಥವಾ ಹೀಗೆ ಸಿಗ್ತಿದೆ ಅನ್ನೋದಕ್ಕೆ ಮಾತ್ರ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗೋದ್ರೆ ಅವ್ರ ಹೆಲ್ತ್ ಬಗ್ಗೆ ನಮಗೆ ಕಾಳಜಿ ಇದೆಯಾ? ಲೀಸ್ಟ್ ಬಾದರ್ಡ್ ದೇ ಆರ್ ಟುಡೇ. ಅದನ್ನ ಹೇಳ್ತಿರೋದು, ವಾರ ಒಬ್ರಿಗೂ ಗಮನ ಅನ್ನೋದಿರಲ್ಲ ಇವಾಗ. ಅದೇಗೆ ಅಂದ್ರೆ ಎಲ್ಲಾರು ಹಂಗೆ ಮಾಡ್ತಾರೆ ಅನ್ನೋದಕ್ಕಲ್ಲ. ಈಗ ಕೆಲವೊಬ್ರು ಜೆನ್ಯೂನ್ ಆಗು ಮಾಡೋರು ಇದಾರೆ, ಇಲ್ಲಪ್ಪ ಇದು ಇಷ್ಟು ಹಳೆ ವರ್ಷದಿಂದ ಇದಾರೆ, ಹಿಂಗೆ ಮಾಡ್ತಾರೆ, ಇದನ್ನೇ ಯೂಸ್ ಮಾಡ್ತಾರೆ, ಕೆಮಿಕಲ್ಸ್ ಹಾಕಲ್ಲ, ಕ್ಲಿಯರ್ ಆಗಿ ಹೇಳೋರು ಇದಾರೆ. ಈಗ ಅಜಿನೋಮೋಟೋ ಇಸ್ ಒನ್ ಬಿಗ್ಗೆಸ್ಟ್ ಟ್ರಬಲ್. ಈಗ ನಾವು ಗೋಬಿ ಮಂಚೂರಿ ಬ್ಯಾನ್ ಮಾಡ್ಬಿಡ್ತೀವಿ, ಅಡಿಷನಲ್ ರೋಬೋಸ್ ಕಲರ್ ಹಾಕೋದನ್ನ ಆಡ್ ಮಾಡ್ತೀವಿ, ಅದನ್ನೆಲ್ಲ ಬ್ಯಾನ್ ಮಾಡ್ತೀವಿ. ಓಕೆ ಫೈನ್, ಸರಿ. ಈಗ ಆಸ್ ಎ ಕಸ್ಟಮರ್ ನನಗೂ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು. ಈಗ ಬರೀ ನಾನು ಇನ್ಫ್ಲೂಯೆನ್ಸರ್ಸ್ಗೆ ಬೈತೀನಿ ಅಂದ್ರೆ ಆಗಲ್ಲ. ಈಗ ಅಲ್ಲಿ ಗೊತ್ತು ಅವ್ನಿಗೆ ಒಳ್ಳೇದಲ್ಲ, ಚೆನ್ನಾಗಿಲ್ಲ ಗೊತ್ತು, ಬಟ್ ಸ್ಟಿಲ್ ಬರ ಹೋಗೋಣ, ಮತ್ ನಾವೇ ಹೋಗ್ತೀವಿ. ಅದನ್ನ ಕಂಟ್ರೋಲ್ ನಾವು ಮಾಡ್ಬೇಕು ಫಸ್ಟ್. ಇದನ್ನ ನಾವು ಹೇಳೋದಕ್ಕೆ ಹೋದಾಗ ಏನಾಗುತ್ತೆ, ನಿನ್ಗೇನಕ್ಕಪ್ಪ, ಯಾಕೆ ನೀನ್ ತಿನ್ನಲ್ವಾ, ಯಾಕೆ ನೀನ್ ಮಾಡಲ್ವಾ, ಬರುತ್ತೆ ಕ್ವಶನ್ಸ್. ಸೊ ಟು ಬಿ ಫ್ರಾಂಕ್, ಈಗ NGO ದಲ್ಲೂ ಹಂಗೆ ಆಗ್ತದೆ. ಯಾಕಂದ್ರೆ ನನಗೆ ಗೊತ್ತಿರೋ NGOs ಆಗಿರ್ಬೋದು, ಇಲ್ಲ ನನ್ನ ಫ್ರೆಂಡ್ಸ್, ಇಲ್ಲ ನನ್ನ ಸರೌಂಡಿಂಗ್ ಅಲ್ಲೇನೆ NGOಗೆ ಅವ್ರು ಎಷ್ಟೋ ಜನ ಹೇಳ್ತಾರೆ, ಶಶಿ ನಾನು ಇನ್ವಾಲ್ವ್ ಆಗಕ್ಕಾಗಲ್ಲ ಶಶಿ, ಸೊ ಐ ವಿಲ್ ಗಿವ್ ಸಮ್ ಮಾನಿಟರಿ ಹೆಲ್ಪ್. ಅವ್ರಿಗೊಂದು ತಿಂಗ್ಳಿಗೊಂದು 5,000 10,000 ಇಲ್ಲ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ, ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ಅದು ಎಷ್ಟು ಸರಿ ನಿಮ್ ಪ್ರಕಾರ? ಸರ್ ಅದನ್ನ ಹೇಳ್ತಿರೋದು. ಇವಾಗ ಅನ್ಲೆಸ್ ಅಂಡ್ ಅಂಟಿಲ್ ನಾವು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ಬೇರೆಯವ್ರ ಮೇಲೆ ಬಿಟ್ರೆ, ಸೊ ನಮ್ಗೆ ಅದ್ರ ಮೇಲೆ ಕಂಟ್ರೋಲ್ ಇರೋದಿಲ್ಲ, ಹೇಗಾಗ್ತಿದೆ ಅನ್ನೋದೊಂದು ಕಂಪ್ಲೀಟ್ ಪಿಕ್ಚರ್ ಇರೋದಿಲ್ಲ. ಅಂಡ್ ಅನ್ಲೆಸ್ ಅಂಡ್ ಅಂಟಿಲ್ ಯು ಗೆಟ್ ಇನ್ವಾಲ್ವ್ ಅಲ್ಲ, ಯು ವಿಲ್ ನಾಟ್ ಗೆಟ್ ಟು ದ ಪ್ರಾಬ್ಲಮ್ಸ್. ಸೊ ನಿಮಗೆ ಪ್ರಾಬ್ಲಮ್ಸ್ ಅರ್ಥ ಆಗ್ತಿಲ್ಲ ಅಂದಾಗ ಸೊಲ್ಯೂಷನ್ ಕೂಡ ಅರ್ಥ ಆಗೋದಿಲ್ಲ. ಸೊ ಸೊಲ್ಯೂಷನ್ಸ್ ಅರ್ಥ ಆಗಬೇಕು, ಪ್ರಾಬ್ಲಮ್ಸ್ ಅರ್ಥ ಆಗಬೇಕು, ಅವಾಗ ಮಾತ್ರ ನಮಗೆ ನಮ್ಮ ಸೊಸೈಟಿ ಬಗ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕ್ರಿಯೇಟ್ ಆಗುತ್ತೆ. ಅದ್ವೈಸ್ ಲೈಕ್ ಏನೇ ಮಾಡಿದ್ರು ಕೂಡ ಯಾರೋ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ಮೈಂಡ್ ಸೆಟ್ಟೇ ಕಂಟಿನ್ಯೂ ಆಗುತ್ತೆ. ಇವಾಗ ಪ್ರೆಸೆಂಟ್ ಆಗ್ತಿರೋದು ಪ್ರಾಬ್ಲಮ್ಮೇ ಅದು. ಇವಾಗ ನಾನು ಯಾರಿಗೋ ಓಟ್ ಹಾಕ್ಬಿಡ್ತೀನಿ, ಅವ್ರೇನೋ ನಡ್ಸ್ಕೊಂಡು ಹೋಗ್ತಾರೆ, ನಾನು ನನ್ನ ಕೆಲಸ ನೋಡ್ಕೊತೀನಿ, ಅದು ತಪ್ಪು. ಲೈಕ್ ನೀವು ವೋಟ್ ಮಾಡಿದೀರ ಅಂದ್ರೆ ಯು ಹ್ಯಾವ್ ಅ ರೈಟ್ಸ್ ಟು ಆಸ್ಕ್ ಹಿಮ್ ಏನ್ ನಡೀತಿದೆ, ಯಾಕೆ ನಡೀತಿದೆ ಅಂತ. ಸಮಟೈಮ್ಸ್ ಇದನ್ನ ಅವಾಗ ನಾನು ಕ್ಲಾಸಲ್ಲಿ ಸ್ಟೇಟ್ಮೆಂಟ್ ಹೇಳ್ತಾ ಇರ್ತೀನಿ, ಮೈಟ್ ಬಿ ಇಂಡಿಯಾ ಇಸ್ ದ ಓನ್ಲಿ ನೇಷನ್ ವೇರ್ ಅನ್ ಎಜುಕೇಟೆಡ್ ಫೆಲೋ ವೋಟ್ಸ್ ಟು ಅನ್ ಅನ್ಎಜುಕೇಟೆಡ್ ಅಂಡ್ ಎಕ್ಸ್ಪೆಕ್ಟ್ಸ್ ಫಾರ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಇವಾಗ ಏನಂದ್ರೆ ಲೈಕ್ ಮೊದ್ಲೇ ಹೇಳ್ತಿದ್ರು ಲೈಕ್ ಯಥಾ ರಾಜ ತಥಾ ಪ್ರಜಾ ಅಂತ. ಯಾಕಂದ್ರೆ ಅವಾಗ ರಾಜ ಪ್ರಭುತ್ವ ಇತ್ತು. ಹೌದು. ರಾಜ ಹೆಂಗಿದ್ದ, ಪ್ರಜಾ ಹೆಂಗಿರ್ತಿದ್ದ. ಇವತ್ತು ಯಥಾ ಪ್ರಜಾ ತಥಾ ರಾಜ ಅನ್ನೋ ತರ ಉಲ್ಟಾ ಆಗ್ಬಿಡ್ಬೇಕು. ಉಲ್ಟಾ ಆಗಿದೆ ಈಗ. ಸೊ ಪ್ರಜೆ ಹೆಂಗಿರ್ತಾನೆ, ರಾಜ ಹಂಗಿರ್ತಾನೆ ಅಷ್ಟೇ. ನೀವೆಷ್ಟು ರೆಸ್ಪಾನ್ಸಿಬಲ್ ಆಗಿರ್ತೀರಾ ಅಷ್ಟೇ ರೆಸ್ಪಾನ್ಸಿಬಲ್ ನಿಮ್ಮ ಆಳೋನಾಗಿರ್ತಾನೆ. ಯಾಕಂದ್ರೆ ನೀವು ಕೇಳ್ತಿಲ್ಲ ಅವನ್ನ, ಯಾವುದೇ ಕ್ವಶನ್ಸ್ಗಳು ಕೂಡ ನಮ್ ಕಡೆಯಿಂದ ಬರ್ತಿಲ್ಲ. ಸೊ ಬರ್ದೇ ಇದ್ದಾಗ ಏನಾಗುತ್ತೆ, ಅವ್ರು ಮಾಡಿದ್ದೆಲ್ಲ ಸರಿ ಆಗುತ್ತೆ. ಅಥವಾ ಅವ್ರಿಗೆ ಯಾರು ಲೈಕ್ ಹಿಂದೆ ಮುಂದೆ ಕೇಳೋರು ಇರೋಲ್ಲ. ಸೊ ಅದು ತಪ್ಪಾಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಒಂದು ಎಲೆಕ್ಷನ್ಸ್ ಬರ್ತಿದೆ ಅಂದಾಗ ಯು ಶುಡ್ ಆಸ್ಕ್ ಹಿಮ್ ಲೈಕ್ ಹೇ ಏನ್ ಮಾಡಿದ್ಯಾ ಅಂತ. ಅದನ್ನ ಬಿಟ್ಬಿಟ್ಟು ಲೈಕ್ ಏನ್ ಮಾಡ್ತೀಯಾ ಅಂತ ಕೇಳಿದ್ರೆ ಯೂಸ್ ಇಲ್ಲ. ಅದ್ ಮಗೇನ್ ಆಶ್ವಾಸನೆಗಳಾಗುತ್ತೆ, ಅವ್ರು ಹೇಳ್ತಾರೆ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ. ಬಟ್ ಅದಾಗುತ್ತಾ ಬಿಡುತ್ತಾ ಅಂತ ನಮಗೆ ಗೊತ್ತಿಲ್ಲ. ಪರ್ಸೆಂಟೇಜ್ ಒಂದು ಲಾಸ್ಟ್ ಎಲೆಕ್ಷನ್ ಅಲ್ಲಿ ಹೇಳಿರೋದು ಈ ಎಲೆಕ್ಷನ್ ಅಲ್ಲಿ ಎಷ್ಟು ಆಗಿದೆ ಅದನ್ನ ಯಾರು ಕೇಳಲ್ಲ. ಇವಾಗ ನಾವು ಒಂದು ಕಾರ್ಪೊರೇಟ್ ಕಂಪ್ನಿ ಕೆಲಸ ಮಾಡ್ತೀವಿ ಅಂದ್ರೆ ಎಷ್ಟು ಅಸೆಸ್ ಮಾಡ್ತಾರೆ ಒಬ್ಬ ಪರ್ಸನ್ ನ ಕೆಲ್ಸಕ್ಕೆ ತಗೋಬೇಕು ಅಂದ್ರೆ, ಅವ್ನ್ ಸಂಬಳ ಎಷ್ಟು ಕೊಡ್ತಾರೆ ಅಷ್ಟೆಲ್ಲ ಮಾಡಿ ಕೊನೆಗೆ ಒಂದ್ 25,000 30,000
ಮ್ಯಾಕ್ಸಿಮಮ್ ಅದೇ ಫ್ರೆಶರ್ಸ್ ಆಗಿ ಹೋದ್ರೆ, ಇಲ್ಲ ಲೈಕ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಹೋದ್ರೆ ಒಂದು 60,000 ಸಂಬಳ ಕೊಡ್ತಾರೆ. ಒಬ್ಬೊಬ್ಬ MLA ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ. ಬಟ್ ಅವ್ರನ್ನ ನೀವು ಯಾವ ಲೆವೆಲ್ ಅಸೆಸ್ ಮಾಡಬೇಕು ಅವ್ನಿಗೆ ಪೋಸ್ಟಿಂಗ್ ಕೊಡ್ಬೇಕಾದ್ರೆ. ಅಂಡ್ ಹಿ ಇಸ್ ದ ಪಾಲಿಸಿ ಮೇಕರ್. ಸೊ ನಿಮ್ದೇನೋ ಲೈಕ್ ಕಂಪ್ಲೀಟ್ ಬೇರೆ ಏನೋ ಸಣ್ಣ ಪುಟ್ಟ ಕೆಲಸ ಮಾಡೋದು ಏನೂ ಅಲ್ಲ ಅದು. ಹಿ ಈಸ್ ಡಿಸೈನಿಂಗ್ ಯುವರ್ ಪಾಲಿಸೀಸ್. ಅವ್ನು ಮಾಡಿದ ಪಾಲಿಸೀಸ್ ಎಲ್ಲ ನಾಳೆ ಇಂಪ್ಲಿಮೆಂಟ್ ಮಾಡಬೇಕು. ಇವಾಗ ಯಾವುದೋ ನಾಳೆ ಒಂದು ಗೌರ್ಮೆಂಟ್ ಬಂದು ಲಾಕ್ಡೌನ್ ಅಂದ್ರೆ ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ, ಮನೇಲಿರ್ಬೇಕು. ಬಿಕಾಸ್ ಯು ಹವ್ ಗಿವನ್ ಇಮ್ ದಟ್ ಪವರ್. ಸೊ ಆ ಥರ ಪವರ್ ಕೊಡ್ತಿರೋ ಪರ್ಸನ್ನ ಎಷ್ಟು ಸೆಲೆಕ್ಟೆಡ್ ಆಗಿ ಎಜುಕೇಟ್ ಮಾಡ್ತಿದ್ದೀರಾ ಅಥವಾ ಅವನ್ನ ಎಷ್ಟು ಅಸೆಸ್ ಮಾಡ್ತಿದ್ದೀರಾ ಮ್ಯಾಟ್ರ್ ಆಗುತ್ತೆ. ಹಂಗೇನೆ ಒಂದು NGO ಕೂಡ. ಸೊ ಇವಾಗ ಯಾರಿಗೋ ಒಬ್ರಿಗೆ ಫಂಡ್ ಮಾಡ್ತಿದ್ದೀರಾ ಅಂತಂದ್ರೆ ಲೈಕ್ ಅವ್ರ ಕ್ರೆಡಿಬಿಲಿಟಿ ಏನು, ಅವ್ರ ಟ್ರಾನ್ಸ್ಪರೆನ್ಸಿ ಏನು, ಅವ್ರು ಯಾವುದಕ್ಕೆ ಯೂಸ್ ಮಾಡ್ತಿದ್ದಾರೆ, ಎಷ್ಟು ಜೆನ್ಯೂನ್ ಆಗಿ ಆಗ್ತಿದೆ ಅದು ಆಕ್ಟಿವಿಟೀಸು. ಸೊ ಅವರ ಇಂಟೆನ್ಷನ್ಸ್ ಏನು ಇದನ್ನ ಮಾಡೋದ್ರಿಂದ ಎಲ್ಲನೂ ಚೆಕ್ ಮಾಡೇ ಮಾಡಬೇಕು. ಅದರ್ವೈಸ್ ಯು ಆರ್ ಪ್ರಮೋಟಿಂಗ್ ಅ ರಾಂಗ್ ಪರ್ಸನ್. ಟ್ರೂ. ಸೊ ಇವಾಗ ಏನಾಗ್ಬಿಡುತ್ತೆ, ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಲೈಕ್ ಯಾರೇ ಒಬ್ರು ಒಂದು ವಿಡಿಯೋ ಹಿಡ್ಕೊಂಡು ಹೋಗಿ ಲೈಕ್ ನಾನು ಇವ್ರಿಗೆ ಹೆಲ್ಪ್ ಮಾಡ್ತಿದ್ದೀನಿ ಅಂದ್ರೂ ಕೂಡ ಹಿ ಬಿಕಮ್ಸ್ ಅ ಹೀರೋ. ಖಂಡಿತ. ಸೊ ಬಟ್ ವಾಟ್ ಈಸ್ ಹಿಸ್ ಇಂಟೆನ್ಷನ್, ಹೌ ನಾಲೆಜಬಲ್ ಈಸ್ ಟು ಡೂ ದಟ್. ಸೊ ಈ ಒಂದಷ್ಟು ಕೆಲಸಗಳು ಅಥವಾ ಕ್ವಶನ್ಸ್ಗಳು ಅವ್ರ ಬಗ್ಗೆ ಬರಬೇಕು. ಯಾರಿಗೂ ಯಾವುದೇ ಕ್ರೆಡಿಟ್ಸ್ನು ತುಂಬಾ ಈಸಿಯಾಗಿ ಕೊಡಬಾರ್ದು. ಯಾಕಂದ್ರೆ ಲೈಕ್ ಕೆಲವರಿಗೆ ಅದನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಕೂಡ ಇರೋದಿಲ್ಲ, ಅಂಡ್ ಕೆಲವರು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳಬಹುದು. ಸೊ ಹಂಗಾಗಿದ್ದಾಗ ಲೈಕ್ ನಾವು ಆಸ್ ಅ ಪರ್ಸನ್ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ಅರ್ಥ ಮಾಡ್ಕೊಂಡು ಯಾರಿಗೆ ಒಂದು ಕ್ರೆಡಿಟ್ಸ್ ಕೊಡ್ತೀವಿ ಅಥವಾ ಒಂದು ಥ್ರೋನ್ ಇಡ್ತೀವಿ ಅಂತಂದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ಮಾಡ್ಬೇಕು. ಬಟ್ ಅದು ಮಾಡ್ತಿಲ್ಲ. ನಮ್ಮ ಏನಾಗ್ಬಿಟ್ಟಿದೆ ಅಂದ್ರೆ ಲೈಕ್ ನಾನು ದುಡ್ಡು ಕೊಡ್ತೀನಿ ಯಾರಿಗೋ, ಅವ್ರೇನೋ ಮಾಡ್ಕೊಂಡು ಹೋಗ್ತಾರೆ. ನಾನು ಇನ್ಯಾರಿಗೋ ಪವರ್ ಕೊಡ್ತೀನಿ, ಏನೋ ಮಾಡ್ಕೊಂಡು ಹೋಗ್ತಾರೆ. ನಾನು ಯಾವುದೋ ಒಂದು ಸ್ಕೂಲ್ ಕಟ್ಟಿಸ್ತೀನಿ, ಯಾರೋ ಟೀಚರ್ ಬಿಟ್ಕೊಡ್ತೀನಿ, ನಡ್ಸ್ಕೊಂಡು ಆಗಲ್ಲ ಅಲ್ಲ. ಯು ಶುಡ್ ಗವರ್ನ್ ಇಟ್. ಇವಾಗ ನೀವು ಯಾವುದೋ ಒಂದು ಬಿಸ್ನೆಸ್ ನಡೀತಿದ್ದೀರಾ ಅಂದ್ರೆ ಜಸ್ಟ್ ಬಿಕಾಸ್ ನೀವು ಎಲ್ಲಾರೋ ಎಂಪ್ಲಾಯೀಸ್ನ ಹೈರ್ ಮಾಡಿದ್ದೀರಾ ಅಂತ ಅವ್ರನ್ನ ಬಿಡಲ್ಲ. ಹಾಗೆ ಯು ಚೆಕ್ ಎವ್ರಿ ಟೈಮ್ ಏನ್ ಮಾಡ್ತಿದ್ದಾರೆ, ಹೇಗಾಗ್ತಿದೆ. ಯು ಕಮ್ ಅಪ್ ವಿತ್ ದ ಮೀಟಿಂಗ್ಸ್ ಎಲ್ಲ ಮಾಡ್ತಾರೆ. ಬಟ್ ಅದು ಯಾಕೆ ಈ ಸೆಕ್ಟರ್ಸ್ ಅಲ್ಲಿ ಆಗ್ತಿಲ್ಲ, ಯಾರು ಕೇಳ್ತಾ ಇಲ್ಲ. ಅದು ಮೇನ್. ಅದನ್ನ ಕೇಳೋ ಕ್ವಶನಿಂಗ್ ಕೆಪಾಸಿಟಿ ಅನ್ನೋದು ಮೊದಲೆಲ್ಲ ಬೆಳೆಸ್ಕೋಬೇಕು ನಾವು. ಸೊ ಯಾಕೆ ಬೆಳೆಸ್ಕೊಂತಿಲ್ಲ ಒಂದೇನಂದ್ರೆ ನಾವೆಲ್ಲ ನಮ್ಮ ಲೈಫಲ್ಲಿ ಬಿಸಿ ಇದೀವಿ. ಸೊ ಟು ಬಿ ಫ್ರಾಂಕ್ ಬಿಸಿ ಇದೀವಾ? ಇಲ್ಲ. ಅನ್ವಾಂಟೆಡ್ ಆಗಿ ವೇಸ್ಟ್ ಮಾಡ್ತಿದೀವಿ ಟೈಮ್ಗಳನ್ನ. ಇವಾಗೆಲ್ಲ ಔಟಿಂಗ್ ಮಾಡ್ತಿದ್ದಾರೆ ಅಂದ್ರೆ ಲೈಕ್ ಒಂದು 6 hours ಎಲ್ಲ ಪಾರ್ಟೀಸ್ ಮಾಡ್ತಾರೆ. ಮಾಡಿ ತಪ್ಪಲ್ಲ. ಬಟ್ ಲೈಕ್ ಇದು ಕೂಡ ನಿಮ್ ರೆಸ್ಪಾನ್ಸಿಬಿಲಿಟೀಸ್. ಇದು ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಆಗ್ತದೆ, ನಾವು ಅದನ್ನ ಅರ್ಥ ಮಾಡ್ಕೊಂತಿಲ್ಲ. ಸೊ ನಮ್ಗೆ ಯಾವಾಗ ಅದು ಡೈರೆಕ್ಟ್ ಆಗಿ ಮಾತ್ರ ಎಫೆಕ್ಟ್ ಆಗುತ್ತೆ ಅವಾಗ ಅರ್ಥ ಆಗುತ್ತೆ. ಸೊ ಇಂಡೈರೆಕ್ಟ್ ಆಗಿ ಯಾವಾಗ ಆಗ್ತಿರೋ ಪ್ರಾಬ್ಲಮ್ಸ್ ಬಗ್ಗೆ ನಮಗೆ ರಿಯಲೈಸೇಷನ್ ಇರೋದಿಲ್ಲ, ಅಲ್ಲಿವರೆಗೂ ನಾವು ಸುಮ್ಮನೆ ಫ್ಲೋನಲ್ಲಿ ಹೋಗ್ತಾನೆ ಇರ್ತೀವಿ. ಸೊ ಅದು ಪ್ರಾಬ್ಲಮ್. ಐ ವಿಸಿಟೆಡ್ ದಿಸ್ ಪ್ರಾಣಿ ಅಂತ ಒಂದು ಈ ಅನಿಮಲ್ದು ಒಂದು ಸ್ಯಾಂಚುರಿ ಇದೆ ಕನಕಪುರ ರೋಡಲ್ಲಿ. ಅಲ್ಲಿ ವಿಸಿಟ್ ಮಾಡಿದ್ದಾಗ ಅಲ್ಲಿ ಒಬ್ಬ ವಾಲಂಟಿಯರ್ ಇದ್ದ. ಈ ವಾಸ್ ಅ ಜರ್ಮನ್ ಸ್ಟೂಡೆಂಟ್. ಅವನ್ನ ಕೇಳಿದೆ, ಹೌ ಕಮ್ ನೀವು ಜರ್ಮನಿಯಿಂದ ಇಲ್ಲಿ ತನಕ ಬಂದು ಇಲ್ಲಿ ಏನಕ್ಕೆ ಮಾಡ್ತಾ ಇದ್ದೀರಾ ಅಂದಾಗ ಅವ್ನು ಹೇಳ್ದ, ಸಿ ನಮಗೆ 2 ಆಪ್ಷನ್ ಇದೆ ನಾವು ಓದಿದ್ಮೇಲೆ. ಒಂದು, ಈ ಬಿಫೋರ್ ಚೂಸಿಂಗ್ ವಾಟ್ ಎವರ್ ವಿ ಡೂ ಇಟ್ ಅಲ್ಲ, 1 year ವಿ ಶುಡ್ ವರ್ಕ್ ಫಾರ್ ಅ ಸೋಷಿಯಲ್ ಕಾಸ್. ದಟ್ ಇಸ್ ಮ್ಯಾಂಡೇಟರಿ. ಅದನ್ನ ಮಾಡಿ ಬಂದ ಮೇಲೆ ಅಷ್ಟೇ ನಾನು ಯಾವುದೇ ಫೀಲ್ಡಲ್ಲಿ ನಾನು ಹೋಗ್ತೀನಿ ಅಂತ ಹೇಳಿದಾಗ ಅಲ್ಲಿ ನನಗೆ ಹೋಗೋದಕ್ಕೆ ಸರ್ಟಿಫಿಕೇಶನ್ ಸಿಗುತ್ತೆ. ಸೊ ಡೋಂಟ್ ಯು ಥಿಂಕ್ ಈಗ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅಟ್ಲೀಸ್ಟ್ ಬೀಂಗ್ ಎ ಪಾರ್ಟ್ ಆಫ್ ಎ ಡಿಗ್ರಿ, ಈಗ ನಾವು ಪ್ರಾಜೆಕ್ಟ್ ವರ್ಕ್ ಅಸೈನ್ಮೆಂಟ್ಸ್ ಅಂತ ಏನ್ ಕೊಡ್ತೀವಿ, ಅಟ್ಲೀಸ್ಟ್ ಒಂದು ಸೋಷಿಯಲ್ ಕಾಸ್ ರಿಲೇಟೆಡ್ ಟು ದಟ್ ಒಂದು ಸಬ್ಜೆಕ್ಟ್ ಇರಬೇಕು. ಅಟ್ಲೀಸ್ಟ್ ಒಂದು ಅಸೈನ್ಮೆಂಟ್ ಇಲ್ಲ 1, 2 ರಿಂದ 3 ತಿಂಗಳು ಇಂಟರ್ನ್ಶಿಪ್ ಮ್ಯಾಂಡೇಟರಿ ಮಾಡಿದಾಗ ಅಟ್ಲೀಸ್ಟ್ ಸಮ್ ಎಕ್ಸ್ಟೆಂಡ್ ಎಲ್ಲ ಕಂಪ್ಲೀಟ್ ಆಗಿ ಬದಲಾಗ್ಬಿಡುತ್ತೆ ಇಲ್ಲ, ಅಟ್ಲೀಸ್ಟ್ ಕೆಲವೊಬ್ಬರಿಗಾದ್ರೂ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಬರುತ್ತೆ. ಇಟ್ಸ್ ಆಲ್ರೆಡಿ ದೇರ್. ಇವಾಗ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ತಗೊಳ್ಳಿ, ಕ್ರೈಸ್ಟ್ ಯೂನಿವರ್ಸಿಟಿ ತಗೊಳ್ಳಿ, ಯಾವುದೇ ಯೂನಿವರ್ಸಿಟೀಸ್ ತಗೊಳ್ಳಿ, ಎಲ್ಲ ಯೂನಿವರ್ಸಿಟಿನಲ್ಲೂ 1 month 2 months ಇಂಟರ್ನ್ಶಿಪ್ ಆನ್ ಅ ಸೋಷಿಯಲ್ ಬೇಸಿಸ್ ಕಂಪಲ್ಸರಿ. ಸೊ ಸ್ಟೂಡೆಂಟ್ಸ್ಗೆ ಆ ಒಂದು ಫೀಲ್ ಇರಬೇಕು ಅಥವಾ ಒಂದು ರೆಸ್ಪಾನ್ಸಿಬಿಲಿಟೀಸ್ ಬರಬೇಕು ಅಂತ ಆಲ್ಮೋಸ್ಟ್ ಒಂದು 3 years ಮುಂಚೆನೇ ಇದಾಗಿದೆ. ನಮ್ಮಲ್ಲಿ ಏನಾಗುತ್ತೆ, ಒಂದು ಹ್ಯಾಂಡ್ಫುಲ್ ಆಫ್ ಯೂನಿವರ್ಸಿಟೀಸ್ ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕಂಪ್ಲೀಟ್ ಇದೆ. ಎಸ್, ಎಂಟೈರ್ ನೇಷನ್ ಇಫ್ ಅಟ್ ಆಲ್ ದೇ ಡೂ ಇಟ್. ಒಂದು ದೇಶ ಒಂದು ಬಂದು ಇದನ್ನ ಮಾಡ್ಲೇಬೇಕು ಅಂತ ನಿಂತಾಗ ದ ಮ್ಯಾನ್ ಪವರ್ ವಾಟ್ ವಿ ಗೆಟ್ ಇಸ್ ಟೋಟಲಿ ಹೈ. ಹೌದು. ಆಗ ಈಗ ನಾವು ಯೂತ್ಸ್ಗೂ ಹೇಳ್ತೀವಿ, ಈಗ ನೀವು ಹೇಳಿರಿ ಸರ್ ನಾವು ಬರೀ ವೀಕೆಂಡ್ ಅಲ್ಲಿ ಮಾತ್ರ ಮಾಡ್ತೀವಿ, ಅದ್ರಲ್ಲಿ ನಾವು ಕಂಪ್ಲೀಟ್ ಯೂತ್ ಡ್ರಿವನ್, ನಾವು ಈಗ ಟ್ರಾನ್ಸ್ಪೋರ್ಟೇಷನ್ ಅಲೋವೆನ್ಸಸ್ ಸಹ ಕೊಡಲ್ಲ, ಬ್ರೇಕ್ಫಾಸ್ಟ್ ಸಹ ಕೊಡ್ಸಲ್ಲ, ಅವರೇ ಬರ್ತಾರೆ ಅಂತ. ಈಗ ಎಷ್ಟೋ ಜನ ನೋಡಿರೋರ್ಗು ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟೆಡ್ ಇರ್ತಾರೆ. ಕ್ಯಾನ್ ದೇ ಜಾಯಿನ್ ಯು? ಅಫ್ಕೋರ್ಸ್. ಸೊ ನಮ್ಮ ಹತ್ರ ಇವತ್ತು ಏನು ಟೀಮ್ ಮೆಂಬರ್ಸ್ ಇದೆ ಅಥವಾ ಟೋಟಲ್ ಸೈಜ್ ಇದೆ, ಅದೆಲ್ಲರೂ ಕೂಡ ಹೀಗೆ ವರ್ಡ್ ಆಫ್ ಮೌತ್ ಇಂದನೇ ಜಾಯ್ನ್ ಆಗಿರೋದು. ವಿ ಡೋಂಟ್ ಹ್ಯಾವ್ ಎನಿ ಅದರ್ ಲೈಕ್ ಸೋರ್ಸ್ ಆಫ್ ಲೈಕ್ ಏನೋ ಅವ್ರನ್ನ ರೀಚ್ ಮಾಡೋದಕ್ಕೆ, ಬಿಕಾಸ್ ವಿ ಡೋಂಟ್ ಹ್ಯಾವ್ ಫಂಡ್. ಇವಾಗ ನಾನು ಯಾವುದೋ ಒಂದು ಮಾರ್ಕೆಟಿಂಗ್ ಮಾಡ್ತೀನಿ ಅಥವಾ ದೊಡ್ಡ ಬಿಗ್ ಪಬ್ಲಿಸಿಟಿ ಮಾಡ್ತೀನಿ ಅಂದ್ರೆ ವಿ ಡೋಂಟ್ ಹ್ಯಾವ್ ಫಂಡ್ ಫಾರ್ ದಟ್. ಸೊ ಅವ್ರ ಓನ್ಲಿ ಮೀನ್ಸ್ ಇಸ್ ಲೈಕ್ ರೀಚ್ ಔಟ್ಸ್ ಥ್ರೂ ವರ್ಡ್ಸ್ ಆಫ್ ಮೌತ್. ಸೊ ಇವಾಗ ನಿಮಗೆ ಗೊತ್ತು, ನೀವು ಯಾರಿಗೋ ಹೇಳ್ತೀರಾ, ಅವ್ರಿಗೆ ಗೊತ್ತು, ಇನ್ಯಾರೋ ಹೇಳ್ತಾರೆ, ಹಾಗಾಗಿ ಸೊ ಯಾರಿಗೆ ಇಂಟ್ರೆಸ್ಟ್ ಇದ್ರು ಕೂಡ ದೇ ಕ್ಯಾನ್ ಕಮ್ ಅಂಡ್ ಜಾಯ್ನ್. ಸೊ ನಾವಿಲ್ಲಿ ಯಾರಿಗೂ ಕೂಡ ವಿ ಆರ್ ನಾಟ್ ಆಸ್ಕಿಂಗ್ ದೆಮ್ ಟು ಬಿ ಅ ಫಾಲೋವರ್ಸ್. ನಾವು ಇದೇನೋ ಮಾಡ್ತಿದೀವಿ, ನಮ್ಮ ಜೊತೆ ಬಂದು ಜಾಯ್ನ್ ಆಗಿ. ಇನ್ನು ಯು ಕಮ್ ಅಪ್ ವಿತ್ ಅ ಪ್ಲಾನ್ಸ್, ಯು ಕಮ್ ಅಪ್ ವಿತ್ ಅ ಪ್ರಾಬ್ಲಮ್ಸ್, ಲೆಟ್ ಸಿ ವಾಟ್ ಕ್ಯಾನ್ ಬಿ ಲೈಕ್ ಡೂ ಆಸ್ ಅ ಟುಗೆದರ್ ಆಸ್ ಅ ಟೀಮ್. ಇವಾಗ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಬಂದು ಓಕೆ ನಮ್ಮ ಏರಿಯಾದಲ್ಲಿ ಈ ಥರ ಒಂದಷ್ಟು ಪ್ರಾಬ್ಲಮ್ಸ್ ಇದೆ ಅಂದರೆ ಲೆಟ್ಸ್ ಡಿಸ್ಕಸ್. ಬಿಕಾಸ್ ಇಲ್ಲಿರೋರು ಎಲ್ಲರೂ ಬೇರೆ ಬೇರೆ ಫೀಲ್ಡಿಂದ ಬಂದಿರೋರು ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಒಬ್ರು ನಮ್ಮಲ್ಲಿ ಲೈಕ್ ಡಾಕ್ಟರ್ಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ. ಸೊ ಇವಾಗ ನಾವು ಕಾರ್ಪೊರೇಟ್ಸ್ ಅಲ್ಲಿ ಇದ್ದೀವಿ, ಒಂದಷ್ಟು ಜನ ಲೈಕ್ ಸಿವಿಲ್ಸ್ ಪ್ರಿಪೇರ್ ಆಗ್ತಿರೋರು ಇದ್ದಾರೆ. ಈ ಥರ ಬೇರೆ ಬೇರೆ ಮೈಂಡ್ಸ್ಗಳಿದೆ.
ಸೊ ಅವರ ಪಾಯಿಂಟ್ ಆಫ್ ವ್ಯೂಸ್ ಅಲ್ಲಿ ಅವರೊಂದಷ್ಟು ಸೊಲ್ಯೂಷನ್ಸ್ ನ ಪಿಚ್ ಮಾಡ್ಬೋದು. ಓಕೆ. ಸೊ ಹಂಗಾಗಿ ಏನಾಗುತ್ತೆ, ಲೈಕ್ ಒಂದು ಪ್ರಾಬ್ಲಮ್ಸ್ಗೆ ಒಂದಷ್ಟು ಡೈರೆಕ್ಷನ್ ಸಿಗುತ್ತೆ. ಈ ತರ ಮಾಡಿದ್ರೆ ಹೆಂಗಾಗುತ್ತೆ, ಅಥವಾ ಇಲ್ಲೇನು ಆಪರ್ಚುನಿಟೀಸ್ ಇದೆ, ಅಥವಾ ಈ ಕಡೆಯಿಂದ ಏನೆಲ್ಲ ಲೈಕ್ ನಿಮ್ಗೆ ಅಡ್ವಾಂಟೇಜಸ್ ಇದೆ ಇದನ್ನ ಮಾಡೋದ್ರಿಂದ ಅಂತ. ಸೊ ಹಂಗಾಗಿ ನಾವು ಹೇಳೋದೇನಂದ್ರೆ, ಯಾರಿಗೆ ಬಂದ್ರು ಕೂಡ ಡೋಂಟ್ ಬಿಕಮ್ ಅ ಫಾಲೋವರ್ಸ್, ಯು ಬಿಕಮ್ ಅ ಲೀಡರ್. ಸೊ ವಿಲ್ ಸಪೋರ್ಟ್ ಯು, ಇಟ್ಸ್ ಅ ಪ್ಲಾಟ್ಫಾರ್ಮ್. ಸೊ ಇವಾಗ ನೀವೇನೋ ಒಂದು ಈವೆಂಟ್ ಮಾಡ್ತೀರಾ ಅಥವಾ ಏನೋ ಒಂದು ಆಕ್ಟಿವಿಟಿ ಮಾಡ್ತೀರಾ ಅಂದ್ರೂ ಕೂಡ ಯು ಟೇಕ್ ಅ ರೆಸ್ಪಾನ್ಸಿಬಿಲಿಟಿ. ವಾಟ್ ಎವರ್ ಹೆಲ್ಪ್ ಯು ವಾಂಟ್, ಅಥವಾ ನಿಮ್ಗೆ ಅದಕ್ಕೆ ಏನು ಸಪೋರ್ಟ್ ಬೇಕು ಬ್ಯಾಕ್ಗ್ರೌಂಡಲ್ಲಿ, ಅಥವಾ ನಿಮ್ಗೆ ಅದು ಅಭ್ಯಾಸ ಇಲ್ಲ, ಫಸ್ಟ್ ಟೈಮ್ ಮಾಡ್ತಿದ್ದೀರಾ, ಓಕೆ ಯು ನೀಡ್ ಸಮ್ ಲೈಕ್ ಒಂದು ಹ್ಯಾಂಡ್ಫುಲ್ ಆಫ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ, ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಸೊ ನೀವು ಜಾಯ್ನ್ ಆಗಿ. ನಮ್ಗೆ ಇವಾಗ ಏನೋ ಫುಲ್ ನಾವು ಒಂದು ಆಕ್ಟಿವಿಟಿ ಮಾಡ್ತಿದ್ದೀವಿ, ನೀವು ಬಂದು ಸುಮ್ಮನೆ ಅಲ್ಲಿ ಒಂದು ಕಡೆ ಕುತ್ಕೊಂಡು ಟೇಬಲಲ್ಲಿ ರೆಕಾರ್ಡ್ಸ್ ಬರೀರಿ, ಇಲ್ಲ ಸುಮ್ಮನೆ ಅಲ್ಲಿ ಯಾರಿಗೋ ಲೈಕ್ ನೋ, ಆ ಥರ ಇಲ್ಲ ನಮ್ಮಲ್ಲಿ. ಸೊ ಯು ಶುಡ್ ಟೇಕ್ ಅನ್ ಇನಿಷಿಯೇಟಿವ್, ಯು ಆರ್ ದ ಲೀಡರ್ ದೇರ್, ಯು ಆರ್ ದ ವರ್ಕರ್ ದೇರ್, ಎವ್ರಿಥಿಂಗ್. ಸೊ ಹಾಗಾಗಿ ಎನಿಬಡಿ ಈಸ್ ಇಂಟ್ರೆಸ್ಟೆಡ್ ಟು ಬಿಕಮ್ ಅ ಲೀಡರ್ ಆರ್ ಅ ವಾಲಂಟಿಯರ್, ಎನಿ ಒನ್ ಫಾರ್ ದಟ್ ಮ್ಯಾಟರ್, ದೇ ಕ್ಯಾನ್ ಕಮ್ ಅಂಡ್ ಜಾಯ್ನ್ ಅಸ್. ಸೊ ಮೇ ಬಿ ಎ ಲಾಸ್ಟ್ ಕ್ವಶನ್, ಇದು ನಾನು ಯೂಶಲಿ ನನ್ನ ಇಂಟರ್ವ್ಯೂಸಲ್ಲಿ ಎಲ್ಲರಿಗೂ ಕೇಳಿರ್ತೀನಿ. ಇಫ್ ನಾಟ್ ಟುಡೇ ನೀವು ನಿಮ್ಮ ಪ್ರೊಫೆಷನಲ್ಲಿ ಏನಿದಿರಲ್ಲ, ಇದು ಇಲ್ಲದೆ ಇದ್ದರೆ ವಾಟ್ ವಾಸ್ ಯುವರ್ ಥಾಟ್? ಈಗ ಸ್ಕೂಲಲ್ಲಿ ಇರ್ಬೇಕಾದ್ರೆ ಎಲ್ಲ ಹೇಳ್ತಿದ್ದೆ ನಾನು ಅದಾಗಬೇಕಿತ್ತು ಇದಾಗಬೇಕಿತ್ತು ಅಂತ. ವಾಟ್ ವಾಸ್ ಯುವರ್ ಇಂಟೆನ್ಷನ್ ನನ್ನ ಲೈಫಲ್ಲಿ? ಓಕೆ, ನಾನು ಈ ಒಂದು ಕೆರಿಯರ್ನ ಚೂಸ್ ಮಾಡಬೇಕಿತ್ತು ಅಂತ ನೀವೇನು ಅನ್ಕೊಂಡಿದ್ರಿ? ನನಗೆ ಮೊದಲಿಂದ ಇದ್ದಿದ್ದು ಐ ವಾಂಟೆಡ್ ಟು ಬಿಕಮ್ ಅ ಲೈಕ್ ಸಿವಿಲ್ ಸರ್ವಿಸ್. ಓಕೆ. ಸೊ ಐ ಆಲ್ವೇಸ್ ಹ್ಯಾಡ್ ದ ಡ್ರೀಮ್, ಏನಂದರೆ ಲೈಕ್ ಒಂದು ಇಲ್ಲ IAS KS ಏನಾದ್ರು ಮಾಡಬೇಕು ಅಂತ. ಬಟ್ ಇಟ್ ವಾಸ್ ನಾಟ್ ಲೈಕ್ ಇನ್ ಅವರ್ ಲಿಮಿಟೇಷನ್ಸ್. ಯಾಕಂದರೆ ನನಗೆ ಲೈಕ್ ನನ್ನ ಒಂದು ಕಂಪ್ಲೀಟ್ ಏನು ಎಜುಕೇಷನ್ಸ್ ಬಂತು ಅದೆಲ್ಲ ತುಂಬ ಮಿಕ್ಸಪ್ ಆಗಿ ಏನೇನೋ ಆಗೋಗ್ಬಿಡು, ಬಿಕಾಸ್ ಆಫ್ ಫಿನಾನ್ಷಿಯಲ್ ಕ್ರೈಸಿಸ್ ಆಗಿರ್ಬೋದು, ಬೇರೆ ಬೇರೆ ಇದಕ್ಕೋಸ್ಕರ. ಸೊ ಹಾಗಾಗಿ ಲೈಕ್ ದ ವಾಸ್ ನೋ ಚಾಯ್ಸ್, ಐ ವಾಂಟ್ಸ್ ಟು ಗೆಟ್ ಇನ್ ಟು ಕಾರ್ಪೊರೇಟ್. ಇವಾಗ ನಾನೇನೋ ಒಂದು ಸಿವಿಲ್ಸಿಗೆ ಪ್ರಿಪೇರ್ ಆಗಿ ಒಂದು 2 years 3 years ಏನೂ ಕೆಲಸ ಮಾಡಿದೆ, ಕಂಪ್ಲೀಟ್ ಪ್ರಿಪೇರ್ ಆಗಿ ಅದಾದಮೇಲೆ ನಾನು ಲೈಕ್ ಎಕ್ಸಾಮ್ ತೊಗೋತೀನಿ, ಅಷ್ಟು ಫಿನಾನ್ಷಿಯಲಿ ನಾಟ್ ದ್ಯಾಟ್ ಸ್ಟೇಬಲ್. ಸೊ ಹಾಗಾಗಿ ಲೈಕ್ ಆಸ್ ಸೂನ್ ಆಸ್ ಐ ಫಿನಿಶ್ ಮೈ ಎಜುಕೇಷನ್ ನನಗೆ ಗೆಟ್ ಇನ್ ಆಗಲೇಬೇಕಿತ್ತು ಅದರ ಒಂದು ಜಾಬ್ಗೆ. ಸೊ ಹಾಗಾಗಿ ವಿ ಸ್ಟಾರ್ಟೆಡ್ ದಿಸ್. ಬಟ್ ವಿ ಹ್ಯಾಡ್ ಆಲ್ವೇಸ್ ದಟ್ ಮೈಂಡ್ ಸೆಟ್, ಓಕೆ ಒಂದೇನಂದರೆ ನಾವು ಯಾರು ಕೂಡ ಇಂಡಿವಿಜುವಲ್ ಆಗಿ ವಿತೌಟ್ ಸೊಸೈಟಿ ಸಪೋರ್ಟ್ ಬದುಕೋಕ್ಕಾಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವತ್ತು ಒಂದು ಡೇ ಕಂಪ್ಲೀಟ್ ಮಾಡ್ತೀನಿ ಅಂತಂದರೆ, ನಾನು ಇವಾಗ ಗಾಡಿಲೆಲ್ಲ ಹೋಗ್ತೀನಿ, ಪೆಟ್ರೋಲ್ ಹಾಕಿಸ್ಕೋಬೇಕು ಅಂದರೂ ಕೂಡ ನನಗೆ ಒಬ್ಬ ಪೆಟ್ರೋಲ್ ಹಾಕೊಂಡು ಬೇಕು. ಸೊ ಆ ಪೆಟ್ರೋಲ್ ಹಾಕೋನು ಅನ್ಲೆಸ್ ಅಂಟಿಲ್ ಅವ್ನು ಚೆನ್ನಾಗಿಲ್ಲ ಅಂತಂದರೆ ನಾನು ಕ್ವಾಲಿಟಿ ಆಫ್ ಅ ಪೆಟ್ರೋಲ್ ನಾನು ತೊಗೊಳಕ್ಕಾಗೋದಿಲ್ಲ ಅವ್ನ ಕಡೆಯಿಂದ. ಅಲ್ಲೇನೋ ಮೋಸ ಮಾಡ್ತಾನೆ ಅವನು, ಯಾಕಂದರೆ ಅವ್ನಿಗೆ ಲೈಕ್ ತುಂಬ ಸ್ಕೇರ್ಸಿಟಿ ಇದೆ ಅವ್ನ ಲೈಫಲ್ಲಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ರೋಡಲ್ಲಿ ಹೋಗ್ತಿದ್ದೀನಿ, ಲೈಕ್ ಎಲ್ಲೋ ನಾನು ಹೋಟ್ಲಲ್ಲಿ ಊಟ ಮಾಡಬೇಕು ಅಂತಂದರೆ, ಆ ಹೋಟ್ಲಲ್ಲಿ ತಟ್ಟೆ ತೊಳೆಯೋರು ಆ್ಯಕ್ಚುಲಿ ಚೆನ್ನಾಗಿರ್ಬೇಕು. ಅವರು ತುಂಬ ಟೆನ್ಷನ್ಸಲ್ಲಿ ಇದ್ದರೆ ಅವ್ರು ಕ್ಲೀನಾಗಿ ತಟ್ಟೆ ತೊಳೆಯೋಲ್ಲ, ಅದು ಮತ್ತೆ ಇಂಡೈರೆಕ್ಟಾಗಿ ನನಗೆ ಎಫೆಕ್ಟ್ ಮಾಡುತ್ತೆ. ಸೊ ಈ ಥರ ನಾನು ಎಲ್ಲರ ಮೇಲೂ ಲೈಕ್ ಡಿಪೆಂಡ್ ಆಗೇ ಬದುಕ್ತಿದ್ದೀನಿ ಆಸ್ ಅ ಪರ್ಸನ್. ಬಟ್ ನಾವು ಅದನ್ನ ಯಾರು ಅರ್ಥ ಮಾಡ್ಕೊತಿಲ್ಲ ಅಷ್ಟೇ. ಸೊ ನಮ್ಗೇನಂದ್ರೆ ನಾವು ಲೈಕ್ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ನಾನು ತುಂಬಾ ಇಂಡಿಪೆಂಡೆಂಟ್. ಈಗ ಏನಾಗಿದೆ ಅಂದ್ರೆ ಈ ಫ್ಯಾಷನ್ ಸ್ಟೇಟ್ಮೆಂಟ್ ತರ ಆಗ್ಬಿಡಿದೆ. ಬರ್ಡೇ ಬಂದಾಗ NGO ತಗೊಂಡೋಗಿ ಕಾಂಟ್ರಿಬ್ಯೂಟ್ ಮಾಡ್ತೀನಿ, ಆನಿವರ್ಸರಿ ಬಂದಾಗ ಹೋಗಿ NGO ತಗೊಂಡೋಗಿ ಕಾಂಟ್ರಿಬ್ಯೂಟ್ ಮಾಡ್ತೀನಿ, ಇಲ್ಲ ಅಂದ್ರೆ ನಾನೇ ಓಲ್ಡ್ ಏಜ್ ಹೋಮ್ಗೆ ಹೋಗ್ತೀನಿ, ಇಲ್ಲ ಅನಾಥಾಶ್ರಮಕ್ಕೆ ಹೋಗ್ತೀನಿ. ಅದು ಎಷ್ಟು ಸರಿ ನಿಮ್ ಪ್ರಕಾರ? ಬರ್ಡೇ ದಿನ ಮಾತ್ರ ಸೀಮಿತವಾಗಿಡೋದು. ಒಂದು ನಾವು ಅರ್ಥ ಮಾಡ್ಕೊಬೇಕಂದ್ರೆ, ಅಲ್ಲಿ ಅನಾಥಾಶ್ರಮಗಳು ಯಾವ್ದು ಹೋಗ್ತಿದ್ವಿ ಅಲ್ಲೆಲ್ರಿಗೂ ಮೊದಲೇ ಅನಾಥ ಪ್ರಜ್ಞೆ ಇದೆ. ಸೊ ಆ ಅನಾಥ ಪ್ರಜ್ಞೆಗಳನ್ನ ನೀವು ತುಂಬ ಜಾಸ್ತಿ ಮಾಡ್ತಿದ್ರ. ಇನ್ನು ಅಲ್ಲೋಗಿ ಅವ್ರ ಮುಂದೆ ನಿಮ್ಮ ಮಕ್ಳುಗಳ ಬರ್ಡೇ ಸೆಲೆಬ್ರೇಟ್ ಮಾಡಿ, ಅವ್ರಿಗೊಂದು ಒಳ್ಳೆ ಡ್ರೆಸ್ಸು ಇದು ಮಾಡಿಸಿ. ಸೊ ಇಟ್ಸ್ ಅ ಗುಡ್, ಅಟ್ಲೀಸ್ಟ್ ಅವ್ರಿಗೆ ಆ ದಿನಕ್ಕೇನೋ ಒಂದು ಸಿಗುತ್ತೆ, ಖುಷಿ ಪಡ್ತಾರೆ. ಬಟ್ ಆ ಮಕ್ಳುಗಳ ಫೀಲಿಂಗ್ಸ್ ಹೆಂಗಿರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊತಲ್ಲ. ಸೊ ಅದು ತಪ್ಪು. ಆ್ಯಂಡ್ ಮೋರ್ ಓವರ್ ಇನ್ನೊಂದೇನಂದರೆ ಲೈಕ್ ಮಾಡಿ, ಬಟ್ ಏನಂದರೆ ಲೈಕ್ ಜಸ್ಟ್ ಫಾರ್ ದ ಫೋಟೋಸ್ ಮಾಡಬೇಡಿ ಅಂತಷ್ಟೇ. ಸೊ ಇವಾಗ ತುಂಬ ಜನಕ್ಕೆ ಏನಾಗ್ಬಿಟ್ಟಿದೆ, ಲೈಕ್ ಇವಾಗ ನಾನು ದುಡ್ಡು ಕೊಡ್ತೀನಿ, ನನ್ನ ಹೆಸರಲ್ಲಿ ಏನೋ ಬರೆದು ಮಾಡಿ ನಂಗೊಂದು ಫೋಟೋ ಕಳಿಸ್ಬಿಡಿ ಅಂತಾರೆ. ಸೊ ನಿಮಗೆ ಫೋಟೋದೇ ಲೈಕ್ ಮೈನ್ ಇಂಟೆನ್ಷನ್ ಆದರೆ ಇಟ್ ವಾಸ್ ನಾಟ್ ಅ ಪರ್ಪಸ್. ನೀವು ಮಾಡ್ತಿರೋದೇನೋ ಲೈಕ್ ಪರ್ಪಸ್ ಸರ್ವ್ ಆಗೋದಿಲ್ಲ. ಹೌದು. ಸೊ ಇವಾಗ ತುಂಬ ಜನಕ್ಕೆ ಏನಾಗಿದೆ, ಈ ಸೋಷಿಯಲ್ ಡೈಲಾಮಾ ಅನ್ನೋದು ತುಂಬ ಬಂದ್ಬಿಟ್ಟಿದೆ. ಇವಾಗ ನಾವೇನೇ ಮಾಡಿದ್ರು ಕೂಡ, ಈವನ್ ಇಫ್ ಯು ಗೋ ಫಾರ್ ಅ ಟ್ರಿಪ್ ಯು ನೀಡ್ ಟು ಹ್ಯಾವ್ ಅ ಫೋಟೋಸ್, ಈವನ್ ಇಫ್ ಯು ಹೆಲ್ಪ್ ಸಂಬಡಿ ಯು ನೀಡ್ ಟು ಹ್ಯಾವ್ ಅ ಫೋಟೋಸ್. ಸೊ ಅದಿಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಮಾಡಿ, ಬಟ್ ಎಲ್ಲನೂ ಲೈಕ್ ಬರೀ ಫೋಟೋಸ್ಗೆ ಇದಕ್ಕೋಸ್ಕರ ಮಾಡಿಬಿಡಿ. ಆ್ಯಂಡ್ ಲೈಕ್ ಬರೀ ಬರ್ಡೇಸು ಅಥವಾ ಲೈಕ್ ಬರೀ ನಿಮ್ಮ ಆ್ಯನಿವರ್ಸರೀಸ್ಗೆ ಮಾತ್ರ ಯಾರಿಗೋ ಹೆಲ್ಪ್ ಮಾಡಬೇಕು ಅಥವಾ ನಾನು ಯಾರಿಗೋ ಹೆಲ್ಪ್ಫುಲ್ ಆಗಿರಬೇಕು ಅನ್ನೋ ಮೈಂಡ್ಸೆಟ್ನ ಬೆಳೆಸ್ಕೋಬೇಡಿ ಅಷ್ಟೇ. ಸೊ ಇಟ್ಸ್ ಗುಡ್, ಮಾಡಿ ಅಟ್ಲೀಸ್ಟ್ ಒಂದು ದಿನಕ್ಕಾದ್ರೂ ಅವ್ರಿಗೇನೋ ಹೆಲ್ಪ್ ಆಗುತ್ತೆ. ಬಟ್ ಆ ದಿನಕ್ಕೆ ಮಾತ್ರ ಇದನ್ನು ಮಾಡ್ತೀನಿ ಅನ್ನೋ ಮೈಂಡ್ಸೆಟ್ ಬೇಡ. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿ ಡೇ. ಸೊ ಅವತ್ತು ಏನು ಓಲ್ಡ್ ಏಜ್ ಹೋಮ್ಸ್ ಇದೆ ಅಥವಾ ಏನೊಂದು ಆರ್ಫನೇಜಸ್ ಇದೆ, ಅದು ನಿಮ್ಮ ಕಮ್ಯುನಿಟಿಯಿಂದನೇ ಬಿಲ್ಡ್ ಆಗಿರೋದು. ನಿಮ್ಮ ಜೊತೆ ಇರೋ ಜನಗಳೇ ಅಲ್ಲಿ ಅವರ ತಂದೆ ತಾಯಿನ ಬಿಟ್ಟಿರೋದು, ನಿಮ್ಮ ಜೊತೆ ಇರೋ ಜನಗಳೇ ಆ ಮಕ್ಳುಗಳನ್ನ ಅಲ್ಲೋಗಿ ಸೇರಿಸಿರೋದು. ಸೊ ನೀವು ಆಸ್ ಅ ಸೊಸೈಟಿನ ಹೆಂಗೆ ಎಜುಕೇಟ್ ಮಾಡಿದ್ದೀರಾ, ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಬಟ್ ನಾವು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ಮರಿತಿರೋದೇ ಇದೆಲ್ಲದಕ್ಕೂ ಕಾರಣ. ಯಾವತ್ತು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ, ಅವತ್ತು ಒಂದು ದೇಶನೂ ಉದ್ಧಾರ ಆಗುತ್ತೆ, ನಾವು ಆಸ್ ಎ ಸಿಟಿಸನ್ಸ್ ಕೂಡ ಚೆನ್ನಾಗಿ ಬದುಕ್ಬೋದು. ದಟ್ಸ್ ರಿಯಲಿ ನೈಸ್ ಸ್ಪೀಕಿಂಗ್ ಟು ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಇಷ್ಟು ಟೈಮ್ ಕೊಟ್ಟು ಕರೆದು ಬಂದು ಮಾತಾಡಿದ್ರಲ್ಲ, ದಟ್ ಈಸ್ ದ ಮೇನ್ ಥಿಂಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.